व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादनुगमहिमामानुसेवागधीशः नमस्ते प्राणेश प्रणत विभवायावनिमग्रहणो स्वामिन् रामप्रियतमन्वन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रं अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 269ನೆಯ ಪ್ರವಚನ. ಧರ್ಮರಾಜನಿಗೆ ಭೀಷ್ಮರು ಉಪದೇಶ ಮಾಡುವ ನೆಲೆಯಲ್ಲಿ ಸ್ವಯಂಭುವಮನು ಬೃಹಸ್ಪತ್ಯಾಚಾರ್ಯರಿಗೆ ಹೇಳಿದ ಭಗವತ್ ತತ್ವಗಳ ಚಿಂತನೆ ಅವಾಂತರ ಪರ್ವ ಎನಿಸಿದ ಮೋಕ್ಷ ಧರ್ಮ ಪರ್ವದಲ್ಲಿ ನಡೆಯುತ್ತಿದೆ. ಮತ್ತಷ್ಟು ಜೀವ ಮತ್ತು ದೇವನ ಭಿನ್ನತೆಯನ್ನು ಅನೇಕ ವಾಕ್ಯಗಳಲ್ಲಿ ಮನು ಸ್ಪಷ್ಟಪಡಿಸುತ್ತಾನೆ. ಜೊತೆಯಲ್ಲಿ ದೇಹದ ನಿತ್ಯತ್ವದ ಬಗ್ಗೆ ಕೆಲವು ಸಿದ್ಧಾಂತಗಳನ್ನು ದೃಷ್ಟಾಂತದ ಮೂಲಕ ಹೇಳ್ತಾನೆ. ಅಂದರೆ ದೃಷ್ಟಾಂತವು ಹೇತು ಇದ್ದ ಹಾಗೆ ಒಂದು ದೃಷ್ಟಿಯಿಂದ ಅಂತಹ ಸೊತ್ತುಗಳು, ದೇಹದ ಪ್ರಾಪ್ತಿಗಳು, ನಾಶಗಳು ಭಗವಂತನಲ್ಲಿ ಇಲ್ಲ. ಇದರಿಂದ ಭಗವಂತ ಅತ್ಯಂತ ಭಿನ್ನನಿದ್ದಾನೆ ಎನ್ನುವ ಚಿಂತನೆಯನ್ನು ಕೊಡುತ್ತಾರೆ. ಹೇಗೆಂದರೆ ಯಥಾರ್ಚಿ ಶೋಕನೇ ಪವನಸ್ಯ ವೇಗಾ ಮರೀಚಯ ಅರ್ಕಸ್ಯ ನದೀಶು ಚ ಆಪಃ. ಬೆಂಕಿಯ ಕಿಡಿಗಳು, ಕೇಳಿಕೊಳ್ಳಿ, ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ. ಬೆಂಕಿಯಿಂದ ಹೊರಹೊಮ್ಮುವ ಕಿಡಿಗಳು ಮತ್ತೆ 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 ಸಿಡಿತಾನೇ ಇರ್ತವೆ. ಹಾಗೆ ದೇಹಗಳು ಬರ್ತಾನೆ ಇರ್ತದೆ ಜೀವರಿಗೆ ಅಂತ ದೃಷ್ಟಾಂತ ಕೊಡೋದು. ಅದರಂತೆ ಗಾಳಿಯ ವೇಗ ಹೋಗ್ತಾನೆ ಇರ್ತದೆ, ಚಲನೆ. ಅದರಂತೆ ಸೂರ್ಯನ ಕಿರಣಗಳು, ಇದು ಬೆಂಕಿ ಹಾಗೆ ಕಾಣ್ತದೆ ದೃಷ್ಟಾಂತದಲ್ಲಿ. ನದಿಯಲ್ಲಿ ನೀರುಗಳು ಅಂದರೆ ಪ್ರವಾಹತಃ ನಿತ್ಯವನ್ನು ಹೇಳೋದು. ಹೋಯ್ತು ಹೋಯ್ತು ಹೋಯ್ತು, ಇದ್ದ ನೀರಿಲ್ಲ, ಬೇರೆ ನೀರಿದೆ. ಹಾಗೆ ಶರೀರಗಳು ಸಹ ಬರುವ ರೀತಿಯಿಂದ ಗಚ್ಚಂತಿ ಚಾಯಾಂತಿ ಚ ಸಮಂತಾತ್, ಗಚ್ಚಂತಿ ಚಾಯಾಂತಿ ಚ ಸಂಯುತಾಶ್ಚ ತದ್ವತ್ ಶರೀರಾಣಿ ಶರೀರಿಣಾಂಚ. ಜೀವನಿಗೆ ದೇಹಗಳು ಇದೇ ರೀತಿಯಾಗಿ ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ, ಇರ್ತದೆ ಬರ್ತದೆ ಹೋಗ್ತದೆ. ಬಂದ ತಕ್ಷಣ ಹೋಗುವುದಲ್ಲ, ಅದರಲ್ಲಿ ಒಂದೊಂದಷ್ಟು ಕರ್ಮಾದಿಗಳನ್ನು ನಡೆಸ್ತಾನೆ, ಕಳ್ಕೊಳ್ಳುತ್ತಾನೆ. ಆ ಕರ್ಮಕ್ಕೆ ಅಧೀನವಾಗಿ ಮತ್ತೆ ಬೇಕಾದಂತಹ ದೇಹಗಳ ವೈವಿಧ್ಯಗಳು ಉಂಟಾಗ್ತವೆ. ಮತ್ತೊಂದು ಚಿಂತನೆಯನ್ನು ಕೊಡುತ್ತಾನೆ. ಜೀವ ಕಾಣದೇ ಇರಲಿಕ್ಕೆ ದೇಹ ಬರುವುದು ಹೋಗುವುದು, ದೇಹವೇ ಜೀವ ಅಂತ ಹೇಳಿದ್ರೇನು? ದೇಹದಲ್ಲಿ ಎಲ್ಲ ಇಂದ್ರಿಯಗಳ ಏನೊಂದು ಸಂಕಲನ ಇದೆ, ಅದೇ ಜೀವಕ್ಕೆ ಒಂದು ಕಾರಣ. ಹೇಗೆ ಕೇಳಿದ್ರೆ, ಈಗ ಎಲೆ ಹಾಕುವವರಿಗೆ ಗೊತ್ತು, ಎಲೆ ಅಡಿಕೆ ಇದೆ, ಸುಣ್ಣ ಇದೆ, ಇದನ್ನು ಕಲಸಿಕೊಂಡು ಬಾಯಲ್ಲಿ ಕಚ್ಚಿಕೊಳ್ಳುತ್ತಾನೆ. ಆಗ ಅವರಲ್ಲಿ ಕೆಂಪು ರಸ ಉತ್ಪತ್ತಿ ಆಗ್ತದೆ. ಅದು ವೀಳ್ಯದೆಲೆಯಲ್ಲಿ ಇಲ್ಲ, ಕೆಂಪು ರಸ ಅಡಿಕೆಯಲ್ಲಿ ಇಲ್ಲ, ಸುಣ್ಣದಲ್ಲಿ ಇಲ್ಲ. ಅಂದರೆ ಮೂರು ಒಟ್ಟಾದಾಗ ಇಲ್ಲದ ಒಂದು ರಸದ ಉತ್ಪತ್ತಿ ಆಗಲಿಕ್ಕೆ ಹೋಗಿ, ಹಾಗಾಗಿ ಕಣ್ಣು ಕೈ ಕಾಲುಗಳೆಲ್ಲ ಒಂದೇನೊಂದು ಫಾರ್ಮ್ ಇದೆ, ಮಾಂಸದ ಗೂಡು. ಇದು ಒಟ್ಟಾದಾಗ ಅದಕ್ಕೊಂದು ಜೀವ ಬರ್ತದೆ ಅಂತ ಅವರು ಹೇಳಿಕೊಳ್ಳುತ್ತಾರೆ. ಹಾಗೊಂದು ದೇಹಾತಿರಿಕ್ತವಾದ ಜೀವವನ್ನು
ಗಮನಿಸುವುದಿಲ್ಲ, ಗಮನಕ್ಕೆ ಬರುವುದೂ ಇಲ್ಲ. ಹೇಗೆ ಕೇಳಿದರೆ, ಈಗ ಕಟ್ಟಿಗೆಯಲ್ಲಿ, ಕಟ್ಟಿಗೆ ಒಳಗೆ ಶಮಿ ಕಟ್ಟಿಗೆ ಇಟ್ಕೊಳ್ಳಿ, ಅಶ್ವತ್ಥ ಗರ್ಭ ಅಂತ ಇಟ್ಕೊಳ್ಳಿ, ಅದರೊಳಗೆ ಬೆಂಕಿ ಉಂಟೋ ಇಲ್ವೋ? ಬೆಂಕಿ ಉಂಟು. ಹಾಗಾದರೆ ಅದನ್ನು ಕಡಿಯುವ, ತುಂಡು ಮಾಡುವ. ಯಥಾಚ ಕಶ್ಚಿತ್ ಪರುಷಂ ಗೃಹೀತ್ವ ಧುಮನ್ನ ಪಶ್ಯೇ ಜ್ವಲನಂಚ ಕಾಷ್ಟೆ. ಕೊಡಲಿಡ್ಕೊಂಡು ಮರವನ್ನು ಕತ್ತರಿಸಿ 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 ಅಡ್ಡಕ್ಕೆ ಉದ್ದಕ್ಕೆಲ್ಲ ಸೀಳಿ ಸೀಳಿ ಹಾಕಿದ್ರು ಅವನಿಗೆ ಹೊಗೆ ಕಾಣ್ತದ, ಬೆಂಕಿ ಕಾಣ್ತದ? ಏನು ಕಾಣುವುದಿಲ್ಲ. ಹಾಗೆ ದೇಹವನ್ನು ಕತ್ತರಿಸಿ ಕತ್ತರಿಸಿ ಆಗು. ತದ್ವ ಶರೀರೋದಕ ಪಾಣಿಪಾದಂ, ಶರೀರೋದರ ಪಾಣಿಪಾದಂ. ದೇಹದ ಹೊಟ್ಟೆ ಸೀಳುವುದು, ಕೈ ಕತ್ತರಿಸುವುದು, ಕಾಲು ಕಡಿಯುವುದು ಎಲ್ಲಿಯಾದರೂ ಸಿಗ್ತಾನ? ಚಿತ್ವಾನ ಪಶ್ಯಂತಿ ತಥೋ ಯದನ್ಯತ್. ಇದಕ್ಕಿಂತ ಬೇರೆ ಉಂಟು. ಇದು ಯಾವುದು ಕತ್ತರಿಸಿಕೊಂಡದ್ದು ಯಾವುದೂ ಅಲ್ಲ, ಜೀವವೂ ಅಲ್ಲ, ದೇವರು ಅಲ್ಲ. ಇದಕ್ಕಿಂತ ಭಿನ್ನನಾದವ ಜೀವ ಇದ್ದಾನೆ, ಅವನಕ್ಕೂ ವಿಲಕ್ಷಣ ಆದವ ದೇವರಿದ್ದಾನೆ. ಈಗ ನಿಮ್ಮ ಕಟ್ಟಿಗೆಯಲ್ಲಿ ಕಾಣಬೇಕಾ ಬೆಂಕಿ? ಒಂದು ಕೆಲಸ ಮಾಡು, ಹೋಗಿ ಬರಬೇಕಾ? ಅದನ್ನು ತಿಕ್ಲಿಕ್ಕೆ ಶುರು ಮಾಡಿ. ವಿಮತ್ಸ್ಯ ಮಾನಾಹ. ನೀವು ಅದನ್ನು ತಿಕ್ಲಿಕ್ಕೆ ಶುರು ಮಾಡಿದರೆ ಇಲ್ಲದೆಲ್ಲಿ ಕಾಣ್ತದೆ? ಅಲ್ಲಿ ಕಟ್ಟಿಗೆಯ ಒಳಗೆ ಇರತಕ್ಕಂಥ ಬೆಂಕಿ ಹೊಗೆಯಾಗಿ ಹೊರಗೆ ಹಾರ್ತದೆ. ಅದರಂತೆ ಮನಸ್ಸಿನಲ್ಲಿ ನೀವು ಮಥನ ಮಾಡಿಕೊಂಡಾಗ ದೇಹದ ಒಳಗೆ ಜೀವ, ಅವನೊಳಗೆ ದೇವರು ಕಾಣಲಿಕ್ಕೆ ಸಿಗ್ತದೆ ಅಂತ ಬಹಳ ಚೆನ್ನಾಗಿ ಕಾಣುವುದಿಲ್ಲ ಅನ್ನುವ ಮೂಲಕವೇ ಇಲ್ಲ ಹೇಳಲಿಕ್ಕೆ ಬರುವುದಿಲ್ಲ. ಯಥಾತ್ಮನೋಂಗಂ ಪತಿತಂ ಪೃಥಿವ್ಯಾಂ ಸ್ವಪ್ನಾಂತರೇ ಪಶ್ಯತಿ ಚ ಆತ್ಮನೋನ್ಯತ್. ನಾವು ಹೇಳೋದು ಆಗಲ್ಲರಿಗೆ ಜೀವನಿಗೆ ಒಂದೇ ದೇಹ ಅಂತ. ಅಲ್ಲ, ನೀವು ಸ್ವಪ್ನದಲ್ಲಿ ನೋಡಿ ಎರಡು ದೇಹ ಕಾಣೋದಿಲ್ವ? ನೋಡುವವನು ಮಲಗಿರ್ತಾನೆ, ಜೀವ, ಅವನ ದೇಹ ಮಲಗಿರ್ತದೆ. ಅವನು ಸ್ವಪ್ನದಲ್ಲಿ ತನ್ನನ್ನು ನೋಡ್ತಾನೆ. ಇವನು ಮಲಗಿದ್ದಾನೆ, ಅವನನ್ನೇ ನೋಡುದವ ಇನ್ನೊಂದನ್ನು, ಅವನನ್ನೇ ನೋಡ್ತಾ ಇದ್ದಾನೆ. ಅದು ಹೇಗಾಗ್ತದೆ? ಅವನು ನೋಡುದು ಹೇಗೆ ಹೇಳಿ ಸ್ವಪ್ನದಲ್ಲಿ? ಹಾಗೆ ಇನ್ನೊಂದು ದೇಹವನ್ನು ಕಂಡಾಗ ಆಯ್ತು ಅವನು. ಅದರಿಂದ ದೇಹವನ್ನು ಪಡೀತಾನೆ ಎನ್ನುವುದು ಸತ್ಯ. ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ಲಿಕ್ಕುಂಟು. ಅದರಿಂದ ಯಥಾತ್ಮನಃ ಅಂಗಂ, ತನ್ನದೇ ಶರೀರವನ್ನು ನೋಡಿದವನು ಯಾರು? ಜೀವ ನೋಡ್ತಾ ಇರೋದು. ಅವನು ನೋಡಲಿಬೇಕಾದ್ರೆ ಬಾಹ್ಯವಾದಂತಹ ದೇಹ ಬೇಕಾಗ್ತದೆ. ಆ ಬಾಹ್ಯ ದೇಹದ ಮನಸ್ಸಿನಲ್ಲಿ ನೋಡ್ತಾ ಇದ್ದಾನೆ. ಇನ್ನೂ ಗಮತ ಇರ್ತದೆ ಕೆಲವೊಮ್ಮೆ, ಅವನನ್ನು ಬಡಿಯುವಂತೆ ಕಾಣ್ತದೆ. ಹಾಗೆ ಎರಡು ಮೂರು ಆಗ್ತದೆ ಅವನು ಕಾಣುವಂಥ ರೀತಿಯಲ್ಲಿ. ಹೀಗಾಗಿ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿ ಕಾಣ್ತಾನೆ. ಮತ್ತೆ ಯಥಾತ್ಮನೋ ಅಂಗಂ ಪತಿತಂ ಪೃಥಿವ್ಯಾಂ ಸ್ವಪ್ನಾಂತರೇ ಪಶ್ಯತಿ ಚ ಆತ್ಮನಃ ಅನ್ಯತ್. ಅದರಂತೆ ಶ್ರೋತ್ರಾದಿಯುಕ್ತ ಸುಮನಃ ಸುಬುದ್ಧಿ ಲಿಂಗ ತಥಾ ಗಚ್ಚತಿ ಲಿಂಗಂ ಅನ್ಯತ್. ಲಿಂಗ ಅಂದರೆ ದೇಹಕ್ಕೆ ಹೆಸರು, ಲಿಂಗ ಅಂತ. ಈ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಆತ ಪ್ರತ್ಯಕ್ಷದಲ್ಲಿಯೂ ಎಚ್ಚರದಲ್ಲಿಯೂ ಸಾಗ್ತಾ ಇರುತ್ತಾನೆ. ಅವನು ಮಾಡಿರತಕ್ಕಂಥ ಕರ್ಮಕ್ಕನುಗುಣವಾಗಿ, ಅವನು ಮಾಡಿರತಕ್ಕಂಥ ಮನಸ್ಸಿನ ಬುದ್ಧಿಯ ಕಸರತ್ತಿನಿಂದಾಗಿ ಒಳ್ಳೆಯವನಾದರೆ ಒಳ್ಳೆಯ ದೇಹವನ್ನೇ ಮತ್ತೆ ಪಡಿತಾನೆ, ಒಳ್ಳೆಯ ಕರ್ಮಗಳನ್ನು ನಡೆಸಿಕೊಡ್ತಾನೆ. ಹೀಗಾಗಿ ಇಂದ್ರಿಯಗಳ ಜೊತೆಯಲ್ಲಿ ಅವನು ಹೊರಟಿರ್ತಾನೆ. ಇಂದ್ರಿಯಗಳ ಸೂಕ್ಷ್ಮವಾದ ಇಂದ್ರಿಯಗಳು ಅವನೊಟ್ಟಿಗೆ ಹೋಗ್ತದೆ. ಉತ್ಕ್ರಾಮಂತಂತಿದಂ ವಾವಿಯಿಂದ ಕೃಷ್ಣ ಹೇಳಿದಾಗೆ. ಮತ್ತೆ ಅದರಲ್ಲಿ ತನ್ನ ಸಂಸ್ಕಾರದಿಂದ, ಪೂರ್ವಕರ್ಮ ಸಂಸ್ಕಾರದಿಂದ ಮುಂದುವರಿತಾನೆ. ದೇಹದಲ್ಲಿ ಇರತಕ್ಕಂಥ ಬದಲಾವಣೆಗಳಿಗೆ ಜೀವನೇನು ಬದಲಾವಣೆ ಆಗುವುದಿಲ್ಲ. ದೇವರಿಗಂತೂ ಸಂಬಂಧವೇ ಇಲ್ಲ. ಉತ್ಪತ್ತಿ ವೃದ್ಧಿ ಕ್ಷಯ ಸನ್ನಿಪಾತೈ ನೈಯುಜ್ಯತೇಸೌ ಪರಮಃ ಶರೀರಿ. ನೋಡಿ, ಜೀವನಿಗೆ ದೇಹದ ವೃದ್ಧಿ ಕ್ಷಯ, ಅದರ ಪಾತ, ಅದರ ಉತ್ಪತ್ತಿ, ಅದರ ರೋಗ ಇತ್ಯಾದಿಗಳಿಗೆಲ್ಲ, ಅಂದರೆ ದೇಹದಲ್ಲಿ ಏನಾದರೂ ಪೀಡೆಯಾದರೆ, ರೋಗ ಬಂದರೆ ಜೀವನಿಗೆ ಎಫೆಕ್ಟ್ ಆಗ್ತದೆ. ಅವ ದುಃಖವನ್ನು ಅನುಭವಿಸ್ತಾನೆ. ದೇಹ ಬೆಳೆದಾಗ ಜೀವನದಕ್ಕೆ ಅನುಗುಣವಾದಂಥ ಆಹಾರ ಪೋಷಣೆಗಳನ್ನೆಲ್ಲ ನಡೆಸಿಕೊಡ್ತಾನೆ. ಹಾಗಾಗಿ ಜೀವನಿಗೆ ದೇಹದ ಮೇಲಿನ ವ್ಯಾಮೋಹವೂ ಇರ್ತದೆ, ಸಂಬಂಧವೂ ಇದೆ. ಕರ್ಮಾಂಗಳಿಗೆ ಅವನ ದೇಹವನ್ನು ಆಶ್ರಯಿಸಬೇಕಾಗ್ತದೆ. ಇದರಿಂದ ಅವನು ಜೀವನೂ ಬೆಳೀತಾನೆ. ಬೆಳೆಯುವುದು ಅಂದರೆ ರೂಪದಲ್ಲಿ ಅಲ್ಲ, ಆಕಾರದಲ್ಲಿ ಅಲ್ಲ, ಬೌದ್ಧಿಕವಾಗಿ ಸಾಧನೆ ಮಾಡಿಕೊಳ್ಳುವ ಮೂಲಕ ಪುಣ್ಯವನ್ನು ಪಡಿತಾನೆ, ಜ್ಞಾನವನ್ನು ಪಡಿತಾನೆ.
ಹೀಗಾಗಿ ದೇವರು ಈ ದೇಹದಿಂದ ಅಂತ ಹೇಳಿಕೊಂಡು ಏನಿಲ್ಲ. ಅವನು ಪರಿಪೂರ್ಣ ವೃದ್ಧನೇ, ಅವನೇನು ಕಳ್ಕೊಳ್ಳುವುದೂ ಇಲ್ಲ. ಇವನಿಗೆ ಪಾಪ ನಿವೃತ್ತಿ ಆಗ್ತದೆ, ಅಜ್ಞಾನವನ್ನು ಕಳ್ಕೊಳ್ತಾನೆ ಜೀವಾದರೆ. ಹೀಗಾಗಿ ದೇಹದಲ್ಲಿ ಆಗತಕ್ಕಂಥ ಧರ್ಮಗಳು ಬದಲಾವಣೆಗಳು ಜೀವನಲ್ಲಿ ಯಾವ ರೀತಿಯಲ್ಲಿ ಆಗ್ತದೆ, ದೇವರಲ್ಲಿ ಯಾಕೆ ಆಗುವುದಿಲ್ಲ ಅಂತ ಹೇಳಿಕೊಂಡು ನೋಡಿಕೊಳ್ಳುವ ಮೂಲಕ ಜೀವರಿಗಿಂತ ವಿಲಕ್ಷಣವಾದ ದೇವರನ್ನು ನೋಡಲಿಕ್ಕೆ ಬರುತ್ತದೆ. ಅನೇನ ಲಿಂಗೇನತು ಲಿಂಗಂ ಅನ್ಯತ್ ಗಚ್ಚತಿ ಅದೃಷ್ಟ. ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವ ಜೀವ ನಮಗಂತೂ ಕಾಣುವುದಿಲ್ಲ. ಪ್ರತಿ ಸಂಧಿಯೋಗ, ಅವನೇ ಅದಕ್ಕೆ ಅನುಗುಣವಾದ ಸಂಧಾನಕ್ಕೆ ದೇಹವನ್ನು ಇನ್ನೊಂದನ್ನು ಪಡೆಯಲು ಬೇಕಾಗಿರತಕ್ಕಂಥ ಕರ್ಮತಂತ್ರಗಳಿಂದ ಜೀವನು ಕಾಣದೆಯೇ ದೇಹವನ್ನು ಪಡಿತಾನೆ. ದೇವರು ಅವನ ಜೊತೆಯಲ್ಲಿ ಕಾಣದಂತೆ ಜೀವನಿಗೆ ದೇಹವನ್ನು ನೀಡುತ್ತಾನೆ. ದೇಹ ಕೊಡುವವನು ಕರ್ಮ ಸ್ವಾಮಿಯಾಗಿರತಕ್ಕಂಥ ಭಗವಂತ ಯಾವ ಕಾಲದಲ್ಲಿ ಯಾವ ಕರ್ಮಕ್ಕೆ ಅವನ ಫಲೋನ್ಮುಖತೆ ಇದೆ ನೋಡಿಕೊಂಡು ಅದಕ್ಕೆ ಅನುಗುಣವಾದ ದೇಹವನ್ನು ಕೊಡುತ್ತಾನೆ. ದೇವರನ್ನು ನಮ್ಮ ಈ ಭೌತವಾದ ಕಣ್ಣಿನಿಂದ ಕಾಣಲಿಕ್ಕೆ ಆಗುವುದಿಲ್ಲ. ಅವನ ಬಗ್ಗೆ ಹೀಗೆ ಅಂತ ಹೇಳಿಕೊಂಡು ಪೂರ್ವ ತಿಳ್ಕೊಳ್ಳಿಕ್ಕೆ ಬರುವುದಿಲ್ಲ. ಅವನು ಮುಟ್ಟಿ ಬಿಡ್ತೇನೆ, ಹಿಡಿದು ಬಿಡ್ತೇನೆ ಹೇಳಿಕೊಂಡು ನಮ್ಮ ಅಂಗಾಂಗಗಳು ಸಹ ಚೇಷ್ಟೆ ಮಾಡಲಿಕ್ಕೆ ಆಗುವುದಿಲ್ಲ. ನ ಚಕ್ಷುಷಾ ಪಶ್ಯತಿ ರೂಪ ಆತ್ಮನಃ. ದೇವರ ರೂಪವನ್ನು ಕಣ್ಣು ಗ್ರಹಿಸುವುದಿಲ್ಲ. ಅಂತಹ ಸಾಮರ್ಥ್ಯ ಕಣ್ಣಿಗೆ ಇಲ್ಲ. ಇವನ್ ಅರ್ಜುನನಿಗೆ ಕೃಷ್ಣ ದಿವ್ಯಂದದಾಮಿತೆ ಚಕ್ಷು ಅಂದ. ನಿನಗೆ ಚೆನ್ನಾಗಿ ಕಾಣಲು ನಾನು ಉತ್ತಮವಾದಂತಹ ಕಣ್ಣನ್ನೇ ದಯಪಾಲಿಸ್ತೇನೆ ಅಂತ ಹೇಳಿದ್ದು. ಹೀಗಾಗಿ ನ ಚಾಪಿ ಸಂಸ್ಪರ್ಶಮುಪೈತಿ ಕಿಂಚಿತ್. ಒಂದು ಚೂರು ಸಹ ದೇವರ ಸ್ಪರ್ಶದ ಅನುಭವ ನಮಗಾಗುವುದಿಲ್ಲ. ಕಿವಿ ಅಂತ ಕೇಳ್ತದೆ. ಮತ್ತೆ ನ ಚಾಪಿ ತೈಹಿ ಸಾಧಯತೆ ಸ್ವಕಾರ್ಯಂ. ಹೀಗಾಗಿ ದೇವರ ಕೆಲಸ ಮಾಡಲಿಕ್ಕೆ ಆಗ್ತದೆ ಹೇಳತಕ್ಕಂಥ ಇಂದ್ರಿಯಗಳ ಗಟ್ಟಿತನ ನಮ್ಮಲ್ಲಿ ಎಲ್ಲಿದೆ? ಯಾವುದೇ ಇಂದ್ರಿಯಗಳು ಸಹ ಪರಿಪೂರ್ಣನಾದ ಆನಂದವುಳ್ಳ ಭಗವಂತನ ಕೆಲಸವನ್ನು ಮಾಡಲು ಸಮರ್ಥವಾಗುವುದಿಲ್ಲ. ಹೀಗಾಗಿ ಇಂದ್ರಿಯಗಳಾಗಲಿ ಜೀವನ ಆಗಲಿ ದೇವರನ್ನು ಕಾಣುವುದಿಲ್ಲ. ತೇತನ್ ನ ಪಶ್ಯಂತಿ, ಆದರೆ ಸ ಪಶ್ಯತೆ ತಾನ್. ದೇವರು ಮಾತ್ರ ಎಲ್ಲರನ್ನು ನೋಡ್ತಾನೆ. ಹೀಗಾಗಿ ನೋಡುವುದಿಲ್ಲ, ನೋಡುತ್ತಾನೆ ಎನ್ನುವ ಮೂಲಕ ದೇವರನ್ನು ಮತ್ತು ಜೀವನನ್ನು ಪ್ರತ್ಯೇಕ ಮಾಡಲಿಕ್ಕೆ ಬರ್ತದೆ. ನಾವೆಷ್ಟೆಲ್ಲ ವ್ಯಾಪಾರ ಮಾಡಿಕೊಂಡ್ರೂ ದೇವರನ್ನು ಪ್ರತ್ಯಕ್ಷ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಸೋಲ್ತೇವೆ. ಆದರೆ ದೇವರು ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ ಹೇಳಿಕೊಂಡು ಅವನು ಯಾವುದೇ ಅಡೆತಡೆ ಇಲ್ಲದೆ ಅನಂತವಾದ ಜೀವನನ್ನು ಅನಂತ ಕಾಲದಲ್ಲಿಯೂ ನೋಡ್ತಾ ಇರ್ತಾನೆ. ಯಥಾ ಸಮೀಪೆ ಜ್ವಲತೋ ಅನಲಸ್ಯ ಸಂತಾಪಜಂ ರೂಪಮುಪೈತಿ ಕಶ್ಚಿತ್. ಉರಿಯುತ್ತಿರುವ ಬೆಂಕಿ ಹತ್ತಿರದಲ್ಲಿ ಒಬ್ಬ ಕೂತಿದ್ದಾನೆ. ಏನಾಗ್ತಾ ಉಂಟು ಅವನಿಗೆ? ಬಿಸಿ ತಾಗ್ತಾ ಉಂಟು. ಇದನ್ನು ಏನಾಗ್ತಾ ಇದ್ದಾನವ? ಕಪ್ಪಾಗ್ತಾ ಇದ್ದಾನೆ. ಸತ್ಯದಾನೆ? ಬಿಸಿಲಿಗೆ ಹೊರಟವನ ಮೈ ಕಪ್ಪಾಗ್ತದೆ, ಬೆಂಕಿಗೆ ಹತ್ತಿರ ಹೋದವನ ಮೈ ಕಪ್ಪಾಗ್ತದೆ. ಹಾಗಾಗಿ ದೇಹದಲ್ಲಿ ದೇವರು ಇದ್ದಾನೆ ಹೇಳಿದ ತಕ್ಷಣ ಅವನಿಗೆ ದೇಹದಲ್ಲಿರತಕ್ಕಂಥ ವೃದ್ಧಾದಿಗಳು ಇಲ್ಲ ಅಂತ ನೀವು ಹೇಳಿದವರು, ಅವನಿಗೆ ಇದರ ಪ್ರಭಾವ ಬೀಳುವುದಿಲ್ವಾ? ಬೆಂಕಿಯ ಪಕ್ಕದಲ್ಲಿ ಕೂತವನಿಗೆ ಬೆಂಕಿಯ ಝಳ ಕಾಯಿಸುವಂತೆ ಅಂತ. ಅದಕ್ಕೆ ಹೇಳ್ತಾರೆ ನೋಡಿ, ನಾನು ಕಷ್ಟಿತ ಹೇಳಿದ್ದೇನೆ ಒಬ್ಬನಿಗೆ ಬಿಸಿ ತಾಗ್ತದೆ ಅಂತ. ಒಬ್ಬನಿಗೆ ಬಿಸಿ ತಾಗುವುದಿಲ್ಲ. ಯಾರಿಗೆ? ಅಗ್ನಿಸ್ತಂಭ ಮಾಡಿದವ ಇದ್ದಾನೆ, ಮೈಗೆ ಮುಲಾಮ್ ಹಚ್ಚಿಕೊಂಡು ಬರ್ತಾನೆ, ಅದು ಇನ್ನೇನು ಮಾಡಿಕೊಂಡು ಬಂದಿರ್ತಾನೆ. ನಾವೇನು ಹೇಳುವ? ಅವನಿಗೆ ಐಸಿನ ಕವಚ ಹಾಕಿದ್ದಾನೆ ಅಂತ ಹೇಳುವ, ಆಯ್ತಾ? ಅವನ ಮೈ ಕಪ್ಪಾಗ್ತದೆ ಈಗ? ಆಗುವುದಿಲ್ಲ. ಹಾಗಾದರೆ ಬೆಂಕಿ ಪಕ್ಕದಲ್ಲಿ ಕೂತವನ ಮೈ ಕಪ್ಪಾಗುವ ಹಾಗೆ ಇವನು ಏನನ್ನು ಹಾಕ್ಕೊಂಡು ಬಂದಿದ್ದಾನೆ, ಶಾಕ್ ಪ್ರೂಫ್ ಅಂತೆಲ್ಲ ಹೇಳಿಕೊಂಡು ಒಂದು ಜಾಕೆಟ್ ಹಾಕಿಕೊಂಡವನಲ್ಲಿ, ಅಗ್ನಿಸ್ತಂಭ ವಿದ್ಯೆ ಮಾಡುವವನಲ್ಲಿ, ಅವನಲ್ಲಿ ಏನಾಗುವುದಿಲ್ಲ. ಅವನಿಗೆ ನಚಾಪರಂ ರೂಪಗುಣಂಬಿ ಬರ್ತಿ. ಅವನು ಕಪ್ಪು ಮೈ ಆಗುವುದಿಲ್ಲ, ಸುಟ್ಟೋಗುವುದಿಲ್ಲ ಅವನ ಮೈ, ಅವನು ಅಳುವುದಿಲ್ಲ, ಕೆಂಪಾಗಿ ಹೋಗುವುದಿಲ್ಲ ಅವನು. ಹಾಗೆ ತಥೈವ ತದೃಶ್ಯತೆ ರೂಪವನ್ನೇ ಅಸ್ಯ. ಅದರಂತೆ ದೇವರದ್ದು ಹಾಗೆ ಬಹಳ ಚೆನ್ನಾಗಿ ಯಾವುದೇ ರೀತಿಯಾದ ದೇಹದ ಪರಿಣಾಮ, ದೇಹದ ಪ್ರಭಾವ, ಜೀವನ ಮಾಡಿರತಕ್ಕಂಥ ಕರ್ಮದ ಲೇಪ ಅದು ಯಾವುದೂ ಸಹ ಭಗವಂತನಿಗೆ ಇಲ್ಲ. ಅವನು ಪ್ರತ್ಯೇಕವಾಗಿ ವಿಲಕ್ಷಣನಾಗಿ ಕಾಣುತ್ತಾನೆ. ಕೆಲವು ಇನ್ಸೆಟ್ಸ್ಗಳಿವೆ, ಬೆಂಕಿ ಹತ್ತಿರ ಬಂದರೆ ಸುಟ್ಟು ಹೋಗ್ತವೆ.
ಕೆಲವು ಬೆಂಕಿ ಮೇಲೆ ಹಾರಿಕೊಂಡ್ರೂ ಸಾಯುವುದಿಲ್ಲ. ಕೆಲವು ಬ್ಯಾಕ್ಟೀರಿಯಾಗಳು ಸೂರ್ಯನ 50 ಡಿಗ್ರಿಯಲ್ಲಿಯೂ ಬಿಸಿಲಲ್ಲಿಯೂ ಅವುಗಳು ಸಾಯುವುದಿಲ್ಲ. ಸೂರ್ಯ ಕಿರಣದಲ್ಲೇ ಆರಾಮವಾಗಿ ಬದುಕಿರ್ತಾವೆ. ಮನುಷ್ಯನ ಮೈ ಮೇಲೆ ಎರಗಿಕೊಂಡಿರ್ತವೆ, ಮನುಷ್ಯನ ಮೈ ಸುಡುತ್ತದೆ, ಆದರೆ ಅವುಗಳು ಸಾಯುವುದಿಲ್ಲ. ಹಾಗಾಗಿ ಕೆಲವು ಕ್ಷುದ್ರ ಪ್ರಾಣಿಗಳನ್ನು ಮನೆಯಲ್ಲಿ ಮುಟ್ಟಿಕೊಳ್ಳಬೇಡಿ, ಇಟ್ಟುಕೊಳ್ಳಬೇಡಿ, ಊಟಕ್ಕೆ ಕರಿಬೇಡಿ. ಈ ನಾಯಿಯ ಮೈಯಲ್ಲಿನ ಏನೊಂದು ಅತ್ಯಂತ ಸೂಕ್ಷ್ಮವಾದ ಪ್ರಾಣಿ ಇವೆ, ಕಣ್ಣಿಗೆ ಕಾಣುವಂಥದ್ದೇನು ದೊಡ್ಡ ಸಂಗತಿ ಅಲ್ಲ. ಹೇನಿನಂಥದ್ದು ಜಿಗಣೆ ಅಂಥದ್ದು ಇಟ್ಟುಕೊಳ್ಳುವ, ಅದು ಎಷ್ಟು ಭಯಾನಕ ಅಂದರೆ ಅವುಗಳು ಬೆಂಕಿಯಲ್ಲಿ ಸುಟ್ಟು ಹೋಗುವುದಿಲ್ಲ. ಹಾಗಿರುವಾಗ ನಮ್ಮ ಆಹಾರದೊಡನೆ, ನಮ್ಮ ಬಟ್ಟೆ ಬರೆಯೊಡನೆ, ನಮ್ಮ ಉಸಿರಾಟದಲ್ಲಿ ಅದರ ಪ್ರವೇಶ ಆದರೆ ಕಥೆ ಹೇಗಿರ್ತದೆ? ಆದರೆ ಇಂತಹ ಪ್ರಾಣಿಗಳಿಗೋಸ್ಕರ ವಿಶೇಷವಾಗಿ ಅವರು ಅವಾಯ್ಡ್ ಮಾಡಲಿಕ್ಕೆ, ದೂರ ಇಡಲಿಕ್ಕೆ ಹೇಳಿಕೊಂಡದ್ದು. ಹಾಗಿರುವಾಗ ಇನ್ನು ಭಗವಂತನ ಬಗ್ಗೆ, ಅವನ ಶಕ್ತಿಯ ಬಗ್ಗೆ, ಜೀವನ ಬಗ್ಗೆ ಏನು ಹೇಳಲಿಕ್ಕೆ ಆಗ್ತದೆ? ನಾವು ಹೇಗಿರ್ತಾನೋ? ಅತ್ಯಂತ ವಿಲಕ್ಷಣನಾಗಿದ್ದಾನೆ, ಅದ್ಭುತವಾಗಿದ್ದಾನೆ. ದೇಹವನ್ನು ಪಡೆಯುವ ರೀತಿಯಲ್ಲಿ ಪಂಚಭೂತಗಳನ್ನು ಬಿಟ್ಟು ಹೋಗ್ತಾನೆ, ಆದರೆ ಮತ್ತೊಂದು ಸೂಕ್ಷ್ಮ ರೂಪದ ಪಂಚಭೂತಗಳೆಡೆಗೆ ಸೇರಿಬಿಡುತ್ತಾನೆ. ಹೊರಗೋಗುವಾಗ ವಿಸೃಜ್ಯ ಭೂತೇಶು ಮಹತ್ಸು ದೇಹಂ ತದಾಶ್ರಯಂಚೈವ ಬಿಭರ್ತಿ ರೂಪಂ. ಸಾಯುವಾಗ ಅವನು ಸ್ಥೂಲವಾಗಿರತಕ್ಕಂತಹ ದೇಹವನ್ನು ಅವನು ಕಳಚಿಕೊಂಡು ಹೋದ್ರು, ಆ ಸ್ಥೂಲವಾದ ದೇಹಗಳು ಸಾಯ್ತಾವೆ, ಸುಟ್ಟು ಹೋಗ್ತಾವೆ. ಆದರೆ ಜೀವನ ಸೂಕ್ಷ್ಮದೆಡೆಗೆ ಪಯಣಿಸಿದಾಗ ಅವುಗಳು ಯಾವುದೇ ರೀತಿಯಾದ ಹಾನಿ ಇಲ್ಲ ಅಂತ. ಅತ್ಯದ್ಭುತನಾಗಿದ್ದಾನವ. ಆದರೂ ಅವನು ದೇಹವನ್ನು ಬಳಸಿಕೊಳ್ಳೇಬೇಕಾಗ್ತದೆ. ಅವನ ಸಾಧನೆಗೆ ಅನುಗುಣವಾಗಿ ಭಗವಂತನನ್ನು ಒಪ್ಪಿರಬೇಕಾಗ್ತದೆ. ದೇವರ ಪ್ರತಿಬಿಂಬನಾದ್ದರಿಂದ ಅಷ್ಟೇ ಅಲ್ಲದೆ ಅನೇಕ ಕಡೆಯಲ್ಲಿ ದೇವರ ಪ್ರಾಣನ ಮೂಲಕ್ಕೆ ಅವನ ಸಂಚಾರ ಆಗ್ತಾ ಇರೋದ್ರಿ ಇನ್ನೊಂದು ದೇಹದೊಳಗೆ ಪ್ರವೇಶ ಮಾಡಲಿಕ್ಕೆ ಕಾರಣನ ಅವನಲ್ಲ, ಅವನ ಕರ್ಮ ಅಂತ ದೇಹವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದರು. ಒಳಗೆ ಪ್ರವೇಶ ಮಾಡಿಸುವಲ್ಲಿ ಪ್ರಾಣನ ಮತ್ತು ಪರಮಾತ್ಮನ ಪರಿಪೂರ್ಣವಾದಂತಹ ಕೈವಾಡ ಅಲ್ಲಿದೆ. ನಾನ್ಯಾಶ್ರಯಾ ಕರ್ಮಸು ವರ್ತಮಾನ. ಕೆಲಸ ಮಾಡುವವರಿಗೆ ದೇಹ ಬಿಟ್ಟು ಇನ್ನೇನಾದರೂ ಉಂಟಾ? ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಅನಂತ ಜೀವರಾಶಿಗಳು ವಾತಾವರಣದಲ್ಲಿ ಇದ್ದಾರೆ, ಸಣ್ಣ ಸಣ್ಣ ಜಾಗದಲ್ಲೇ ಅಷ್ಟೇ ಇರ್ತಾರೆ. ಹಾಗಿರುವಾಗ ಇಲ್ಲೆಲ್ಲ ತುಂಬಿಕೊಂಡಿರತಕ್ಕಂಥ ಜೀವರಿಗೆ ಸಾಧನೆಯ ಕಥೆ ಹೇಗಿರ್ತದೆ? ಸ್ಪಷ್ಟವಾಗಿ ಅವರಿಗೆ ಸ್ಥೂಲವಾದಂತಹ ಶರೀರಗಳು ಬೇಕೇ ಬೇಕು, ಇಂದ್ರಿಯಗಳು ಬೇಕೇ ಬೇಕು. ಇವೆಲ್ಲ ಇದ್ದರೆ ಮಾತ್ರ ಎಲ್ಲ ಕೆಲಸ ಮಾಡ್ತಾರೆ. ಹಾಗೆಯೇ ದೇವನ ಬಿಟ್ಟು ಅವರು ಇರಲಿಕ್ಕೂ ಆಗುವುದಿಲ್ಲ. ನರತೆ ತತ್ಕ್ರಿಯತೆ ಕಿಂಚನಾರೆ ಅಂತ ಹೇಳಿದಾಗೆ ಎಷ್ಟು ದೂರದವನಾದರೂ ಎಷ್ಟು ಹತ್ತಿರದವನಾದರೂ ಭಗವಂತನ ಹೊರತುಪಡಿಸಿ ಅವನಿರಲಿಕ್ಕೆ ಆಗುವುದಿಲ್ಲ. ಅದನ್ನ ದೇವರ ಆಶ್ರಯ, ಪಂಚಭೂತಗಳ ಇಂದ್ರಿಯಗಳ ಆಶ್ರಯ, ಇದರಲ್ಲಿಯೇ ಜೀವನ ಪಯಣ ಎಲ್ಲ ಕಡೆ ಆಗುವಂಥದ್ದು ವಾಸ್ತವವಾಗಿ. ಅದರಲ್ಲಿ ಅವನಿಗೆ ಪಂಚ ಇಂದ್ರಿಯಗಳು ಗಮನಕ್ಕೆ, ಶ್ರೋತ್ರಾದಯ ಪಂಚ ಗುಣಾನ್ ಶ್ರಯಂತೆ. ಪಂಚಭೂತಗಳು, ಮಣ್ಣು ನೀರು ಬೆಂಕಿ ಗಾಳಿಗಳು, ಇದಕ್ಕೆ ಅನುಗುಣವಾದಂತಹ ಪಂಚ ಇಂದ್ರಿಯಗಳು, ಆಕಾಶದ ಗುಣವಾದಂಥ ಶಬ್ದವನ್ನು ಕೇಳಲಿಕ್ಕೆ ಇರತಕ್ಕಂತಹ ಕಿವಿ, ಅದಕ್ಕೆ ಶ್ರೋತ್ರ ಅಂದ ಮೊದಲಂದದ್ದು. ಇನ್ನು ನಾವು ನೋಡಿದ್ದೇವೆ ಒಮ್ಮೆ ಪಂಚಭೂತಗಳು ಅವಳ ವಿಲಕ್ಷಣ ಧರ್ಮಗಳ ಬಗ್ಗೆಯೂ ಅದರ ವ್ಯವಸ್ಥೆಯ ಬಗ್ಗೆಯೂ ದೇವತಾಕವಾಗಿ ಚಿಂತನೆ ಮಾಡಿದ್ದೇವೆ. ಹಾಗಾಗಿ ಇದನ್ನು ಮತ್ತೊಮ್ಮೆ ಮನು ತನ್ನ ಚಿಂತನೆಯಲ್ಲಿ ತರುವಾಗ ಹೇಳ್ತಾ ಇದ್ದ. ಅದರಂತೆ ರಸನೇಂದ್ರಿಯಕ್ಕೆ ಸಂಬಂಧಪಟ್ಟಂತೆಯ ನೀರು, ಗಾಳಿಗೆ ಮೂಗಿಗೆ ಸಂಬಂಧಪಟ್ಟಂತೆಯ ತಂಪಾದ ಗಾಳಿ ಗಂಧವನ್ನು ಹೊತ್ತು ತಂದದ್ದು, ಅದರಂತೆ ಸ್ಪರ್ಶಕ್ಕೆ ಸಂಬಂಧಪಟ್ಟಂತೆ ಗಾಳಿ ವ್ಯವಸ್ಥೆ, ಇದನ್ನೆಲ್ಲ ಆಯಾ ಪಂಚಭೂತಗಳ ಗುಣಗಳನ್ನು ಪಂಚ ಇಂದ್ರಿಯಗಳು ತಿಳಿಸಿಕೊಡ್ತಾವೆ, ಪಡಿತಾವೆ. ಆದರೆ ನಮಗೆ ಇಂದ್ರಿಯಗಳು ಬೇಕು, ಪಂಚಭೂತಗಳು ಬೇಕು, ಮನಸ್ಸು ಬುದ್ಧಿಗಳು ಇರಬೇಕು. ಸರ್ವಾಣಿ ಚೈತಾನಿ ಮನೋನುಗಾನಿ. ಈ ಎಲ್ಲ ಇಂದ್ರಿಯಗಳು ಬೆನ್ನ ಹಿಂದೆ ಹೋಗುವುದಿಲ್ಲ, ಮನಸ್ಸೋದಲ್ಲಿ. ಮನಸ್ಸು ಜೀವನಿಗೆ ಸಂಪರ್ಕಪಟ್ಟಿರ್ತದೆ. ಇವತ್ತು ಏನೋ ಒಂದನ್ನು ತಿಂದ ನಾಲಿಗೆ ಅಚಾನಕವಾಗಿ ಬಂದು ಸಿಕ್ಕಿದೆ, ಅದು ಮನಸ್ಸು ಗ್ರಹಿಸಿದೆ. ಹಾಗಾಗಿ ಜೀವ ಅಲ್ಲಿ ಅಲರ್ಟ್ ಆಗಿ ಅದೇ ಬೇಕು ಅಂತ ಹೇಳಿದ್ದಾನೆ.
ಹಾಗಾಗಿ ನಾಲಿಗೆ ಅದನ್ನೇ ತಿಂತದೆ. ಹೇಗೆ ಮನಸ್ಸು ಅದನ್ನೇ ತಿನ್ನುವಂತೆ ಪ್ರೇರಣೆ ಮಾಡಿ ಅದನ್ನು ಎಳಕೊಂಡು ಹೋಗಿದೆ. ಅಂದರೆ ಎಲ್ಲ ಇಂದ್ರಿಯಗಳು ಮನಸ್ಸಿನ ಕಂಟ್ರೋಲಲ್ಲಿ ಇರ್ತದೆ. ಒಂದು ಸರ್ತಿ ತಿಂದು ಬಿಟ್ಟ ನಂತರ ಮನಸ್ಸಲ್ಲಿ ರೆಕಾರ್ಡ್ ಮಾಡಿ ಇಂಥದ್ದೇ ತಿನ್ನಬೇಕು, ಇಂಥ ಕಡೆಯಲ್ಲಿ ತಿನ್ಬೇಕು, ಹೀಗೆ ತಿನ್ನಬೇಕು. ಎಲ್ಲವೂ ಹೀಗೆ. ಬುದ್ಧಿಂ ಮನೋನ್ವೇತಿ, ನಿಶ್ಚಯ ಮಾಡಲಿಕ್ಕೆ ಬರುವಂಥದ್ದು ಬುದ್ಧಿ, ಅದು ಬರ್ತದೆ. ಆಗ ಅದು ಮನಸ್ಸು ಅದನ್ನು ಹೇಳಿದ ಹಾಗೆ ಕೇಳ್ತದೆ. ಬೆಪ್ಪ ಇಂದ್ರಿಯಗಳು ಮನಸ್ಸು ಹೇಳಿದಾಗ ಕೇಳ್ತದೆ. ಮನಸ್ಸು ನಿಶ್ಚಯ ಮಾಡಿದ ಬುದ್ಧಿ ಹೇಳಿದಾಗ ಕೇಳ್ತದೆ. ಬುದ್ಧಿ ಯಾರ ಕೈಯಲ್ಲಿ ಉಂಟು? ಮತಿ ಸ್ವಭಾವಂ, ಜೀವನಲ್ಲಿ ಉಂಟು. ಅವನು ಯಾವ ಪ್ರಕಾರದಲ್ಲಿದ್ದಾನೆ ಆ ರೀತಿಯಾದ ಮಕ್ತಿಯನ್ನು ಬುದ್ಧಿಯನ್ನು ಸಂಪಾದನೆ ಮಾಡಿದ್ದಾನೆ, ಅದಕ್ಕೆ ಒತ್ತು ಕೊಡ್ತಾನೆ. ಹಾಗಾಗಿ ಆರಂಭದಲ್ಲಿ ಶುರುವಾದದ್ದೇ ಜೀವನಿಂದಲೇ. ಅವನು ಒಳ್ಳೆ ತಿಳ್ಕೊಂಡಿದ್ರೆ, ಚೆನ್ನಾದ ಕರ್ಮಗಳ ಬಗ್ಗೆ ಅವನು ಎಚ್ಚರ ಇದ್ದರೆ ಅವನು ತಪ್ಪು ಹೇಳ್ತಿರಲಿಲ್ಲ. ಒಳ್ಳೆಯದಾಗಿ ಬುದ್ಧಿಯನ್ನು ಕಂಟ್ರೋಲ್ ಮಾಡ್ತಿದ್ದ. ಬುದ್ಧಿ ಮನಸ್ಸಿಗೆ, ಮನಸ್ಸು ಇಂದ್ರಿಯಗಳನ್ನು ನೋಡಿಕೊಳ್ತಿತ್ತು. ಹಾಗಾಗಿ ಬಹಳ ಸುಂದರವಾಗಿ ನಮ್ಮ ಜೀವ ಅವನು ಪ್ರಾಣನನ್ನು ಭಗವಂತನನ್ನು ನಂಬಿ ಕೂತಿದೆ. ಅವರೇ ಕಂಟ್ರೋಲರ್ ಅದರದ್ದು. ಹಾಗಾಗಿ ಮತಿ ಸ್ವಭಾವಂ ಎನ್ನುವುದಕ್ಕೆ ಜೀವ ಮಾತ್ರ ಅರ್ಥ ಅಲ್ಲದೆ ಆಚೆ ಸಾಖ್ಯೋಭಾವ, ಭಗವಂತನು ಅಲ್ಲಿ ಅರ್ಥವಾಗಿ ಬರ್ತಾನೆ. ಶುಭಾಶುಭಂ ಕರ್ಮ ಕೃತಂ ಯದಸ್ಯ ತದೈವ ಪ್ರೇತ್ಯ ಆದದಿತೆ ಅನ್ಯದೇಹೇ. ಹಿಂದೆ ಹೇಳಿದ್ದಾನೆ ಅವನು. ಒಳ್ಳೆಯದು ಮಾಡಿದರೆ ಮತ್ತೊಂದು ದೇಹದಲ್ಲಿ ಒಳ್ಳೆಯದನ್ನೇ ಪಡಿತಾನೆ. ಕೆಟ್ಟದ್ದು ಮಾಡಿದ್ರು ಕರ್ಮ ಅಲ್ಲಿ ಮುಗೀತು ಅಂತಲೇ ಅರ್ಥ. ಮತ್ತೆ ತೆಗಿಬೇಕಾಗಿರ್ತಕ್ಕೆ ಕೆಟ್ಟ ಫಲವನ್ನು ನಾನು ಅನುಭವಿಸ್ಲಿಕ್ಕೆ ಉಂಟವ ಕೊಡ್ತಾನೆ. ಯಾವುದನ್ನು ಮಾಡಿರ್ತಾನೆ ಅದರ ಪ್ರಕಾರ ಪಡಿತಾನೆ. ಆದರೆ ಎಲ್ಲ ಕಡೆಯಲ್ಲಿ ಸಹ ಮನಸ್ಸು ಗಟ್ಟಿಯಾಗಿರ್ತದೆ. ಅದರಿಂದ ಮನಸ್ಸು ಇದ್ದೇ ಆಗುವಂಥ ಕ್ರಿಯೆ. ಆದ್ದರಿಂದ ನನಗೆ ಗೊತ್ತಿಲ್ಲ ಅಂತ ಯಾರು ತಪ್ಪಿಸಿಕೊಂಡು ಹೋಗ್ಲಿಕ್ಕಿಲ್ಲ. ವಾಸ್ತವವಾಗಿ ಮನೋನುವರ್ತಂತಿ ಪರಾವರಾಣಿ. ಅದರಿಂದ ನಿಮ್ಮ ಇಂದ್ರಿಯಗಳು ಮಾಡಿರತಕ್ಕಂಥ ಕ್ರಿಯೆಗಳು ಅದು ಮನಸ್ಸು ಹೇಳಿ ಮಾಡಿರುವುದರಿಂದ ಮನಸ್ಸು ಅದಕ್ಕೆ ಮುಖ್ಯವಾಗಿ ನಿಂತಿತು. ಇಂದ್ರಿಯಗಳಷ್ಟೇ ಅಲ್ಲ, ಎಲ್ಲ ಕರ್ಮಗಳು ಮನಸ್ಸಿನಿಂದಲೇ ಆಗುವಂಥದ್ದು. ಇಂದ್ರಿಯಗಳ ಮೂಲಕ ಮನಸ್ಸಿನಿಂದಲೇ ಕರ್ಮಗಳಾಗುವುದರಿಂದ ಈ ಎಲ್ಲದರ ಪುಣ್ಯ ಪಾಪಗಳಿಗೆ ಬದ್ಧ ಅದು ಮನಸ್ಸಾಗಿ ಬಿಡುತ್ತದೆ. ಅದರಂತೆ ಅದಕ್ಕೊಂದು ದೃಷ್ಟಾಂತ ಹೇಳ್ತಾರೆ. ಜಲೌಕ ಸಹ ಸ್ರೋತ ಇವ ಅನುಕೂಲ. ನೀರಿನ ಪ್ರಾಣಿಗಳು ನದಿಯ ನೀರನ್ನು ಆಶ್ರಯಿಸಿಕೊಂಡಿರ್ತವೆ. ಅವುಗಳ ಪ್ರವಾಹ ಎಲ್ಲಿದೆ ಅಲ್ಲಿಯೇ ಹೋಗ್ತಾರೆ. ಅದರಿಂದ ಮನಸ್ಸು ಅದರ ಹಾಗೆ ಪ್ರವಾಹದಾಗಿ ಅದು ಎಳೆಯುವಲ್ಲಿ ಇಂದ್ರಿಯಗಳು ಬರ್ತಾರೆ. ಹಾಗಾಗಿ ಜೀವನ ಅಲ್ಲಿ ಸೋರಿಕೊಳ್ತಾನೆ, ಸೇರಿಬಿಡ್ತಾನೆ. ಚಲಂಯತಾ ದೃಷ್ಟಿಪದಂ ಪರೈತಿ ಸೂಕ್ಷ್ಮಂ ಮಹದ್ರೂಪ ವಿವಾವಭಾತಿ. ಜೀವ ಹೇಗಿದ್ದಾನೆ ಕೇಳಿದರೆ ಅತ್ಯಂತ ಸೂಕ್ಷ್ಮ. ಆದರೆ ಅವನ ವ್ಯಾಪ್ತಿ ಮಾತ್ರ ಜಾಸ್ತಿ ಇದೆ. ಒಂದೆಡೆ ಕುಳಿತ ದೀಪ ಎಲ್ಲೆಡೆ ತನ್ನ ಬೆಳಕನ್ನು ಪಸರಿಸುವಂತೆ ದೇಹದ ಒಳಗಿರತಕ್ಕಂಥ ಜೀವನಿಗೆ ಅವನು ಮಹತ್ತತ್ವಕ್ಕೆ ಅಭಿಮಾನಿಯಾದ ಚತುರ್ಮುಖನಲ್ಲಿ ನೆಲೆಗೊಂಡದ್ದರಿಂದಲೂ ಮಹದತ್ವದೆಡೆಗೆ, ವಿಜ್ಞಾನಮಯ ಕೋಶದೆಡೆಗೆ ಇರುವಂತೆ ಬಹಳಷ್ಟು ವ್ಯಾಪ್ತಿಯನ್ನು ಪಡೆದಿರ್ತಾನೆ ಒಳಗೆ. ಇದವನದ್ದು ವ್ಯವಸ್ಥೆ. ಅದರಂತೆ ಒಬ್ಬ ಜೀವ ಈ ದೇಹದಲ್ಲಿ ಸಾಧನೆ ಮಾಡಬೇಕು ಅಂತ ವೈರಾಗ್ಯವನ್ನು ತಳೆದವ, ಹೊರಗೆ ಬೇಡ ಅನಿಸಿಕೊಂಡವ, ಒಳ್ಳೆಯ ರೀತಿಯಿಂದ ಭಗವತ್ ತತ್ವದೆಡೆಗೆ ಸಂಚಾರ ಮಾಡಲಿಕ್ಕಿರುವವ, ಅವನು ನಿಜವಾಗಿ ಒಬ್ಬ ಧೀರ ಅಂತ ಅರ್ಥ. ಬುದ್ಧಿ ಗಟ್ಟಿ ಇರಲ್ಲ ಅಂತ ಇದ್ದೆ ಅಂತ ಅರ್ಥ. ಅವನು ಪರಮ್ಯತಾ ಬುದ್ಧಿಮತಂ ಪರೈತಿ. ಅವನು ತನ್ನ ಬುದ್ಧಿಯ ದಾರಿಯಿಂದ ಭಗವಂತನೆಡೆಗೆ ಸಾಗ್ತಾನೆ. ದೇವರನ್ನು ಪಡೀಲಿಕ್ಕೆ ತನ್ನ ಇಂದ್ರಿಯಗಳಿಂದ ಪ್ರಯತ್ನ ಪಡ್ತಾನೆ. ಒಳ್ಳೆ ದಾರಿಯಲ್ಲಿ, ಬುದ್ಧಿ ಅನ್ನೋ ದಾರಿಯಲ್ಲಿ ವಿಶೇಷವಾಗಿ ಆ ಜೀವನು ತನ್ನ ಸಾಧನೆಯನ್ನು, ತನ್ನ ಪಯಣವನ್ನು ಮಾಡುತ್ತಾನೆ. ಯದಿಂದ್ರಿಯೈಸ್ತು ಉಪಗತೈ ಪುರಸ್ತಾತ್ ಪ್ರಾಪ್ತಾನ್ ಗುಣಾನ್ ಸಂಸ್ಮರತೆ ಚಿರಾಯ. ಮನಸ್ಸು ಇಂದ್ರಿಯಗಳಲ್ಲಿ ಏನು ಸಂಬಂಧಗಳು ಬಂದಿವೆ, ವಿಷಯಗಳು ಸೇರಿವೆ, ಹಾಗೆ ಹೇಳಿದಾಗೆ ಅವುಗಳೆಡೆಯಲ್ಲಿಯೇ ಮನಸ್ಸು ನಿಲ್ತದೆ. ವಾಸ್ತವವಾಗಿ ಮನಸ್ಸು ಏನು ಅಂತು ಅಂತ ಕೇಳುವ ಮೂಲಕ
ಇಂದ್ರಿಯಗಳು ಏನು ಕೊಟ್ಟಿವೆ ಅನ್ನೋದನ್ನು ತಂದಿದೆ ಅನ್ನೋದು ಅರ್ಥ ಆಗ್ತದೆ. ಅದನ್ನ ಮನಸ್ಸು ಅದು ಒಂದು ರೀತಿಯಿಂದ ಸೋಮಾರಿ, ಅದು ಸ್ವಲ್ಪ ಮೇಲ್ಮಟ್ಟದ್ದು. ಇಂದ್ರಿಯಗಳನ್ನು ಸವಿದು ಅದನ್ನು ಸಂತೋಷಗೊಳಿಸುವುದು ಇಂದ್ರಿಯಗಳು ಮುಖ್ಯವಾಗಿ ಸೇರಿ. ಅದರಿಂದ ವಾಸ್ತವವಾಗಿ ಇವೆಲ್ಲ ಇಂದ್ರಿಯಗಳು ಒಟ್ಟು ಸೇರಿಕೊಂಡದ್ದನ್ನು, ಹಿಂದೆ ಕೊಟ್ಟದ್ದನ್ನು ಮನಸ್ಸು ನೆನಪಿಸಿಕೊಳ್ಳುತ್ತದೆ. ಮತ್ತೆ ಮತ್ತೆ ನೆನಪಿಸಿಕೊಂಡು ಅದೇ ಬೇಕು ಅಂತ ಕೇಳ್ತದೆ, ಅದಕ್ಕೆ ಗೊತ್ತಾಗ್ತದೆ. ಅದೇ ಇಂದ್ರಿಯಗಳು ಬಾಯಿ ಮುಚ್ಚಿಕೊಂಡ್ರೆ, ಸ್ಟ್ರೈಕ್ ಮಾಡಿದರೆ, ಕೆಲಸ ಮಾಡದೇ ಇದ್ದರೆ, ವಿಷಯಗಳಿಗೆ ಹೋಗದೇ ಇದ್ದರೆ, ಮನಸ್ಫೂರ್ತಿ ತಿರುಗಿ ದೇವರೆಡೆಗೆ ಬರ್ತದೆ. ಅದರಿಂದ ಯತ್ ಇಂದ್ರಿಯಾರ್ಥಾನ್ ಯುಗವತ್, ವಾಸ್ತವವಾಗಿ ತೇಷು ಇಂದ್ರಿಯೇಶು ಉಪಹತೇಶು ಪಶ್ಚಾತ್, ಮತ್ತೆ ಇಂದ್ರಿಯಗಳೆಲ್ಲ ಸಾಕು ಅಂತ ಹೇಳಿ ಬಾಯಿ ಮುಚ್ಚಿ ಹಿಂದೆ ಬಂದು ಕೂತರ್ರೆ ಸಬುದ್ಧಿರೂಪ ಪರಮ ಸ್ವಭಾವ. ಅವನು ಪರಮಾತ್ಮನನ್ನು ಬಹಳ ಚೆನ್ನಾಗಿ ಆಲೋಚನೆ ಮಾಡಲಿಕ್ಕೆ ಹೋಗ್ತಾನೆ. ಅವನ ಬುದ್ಧಿ ನೆಟ್ಟಗಿದೆ ಅಂತ ಆಗ್ತದೆ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಖ ದುಷ್ಕೃದೆ ಅಂತ ಕೃಷ್ಣ ಹೇಳಿದಾಗ ಎಲ್ಲ ಪುಣ್ಯಪಾಪಗಳನ್ನು ಕ್ಷುದ್ರವಾದದ್ದನ್ನು ತೊರೆದು ಆತ ಭಗವಂತನೆಡೆಗೆ ಸ್ವಭಾವವಾದನಾದ ಭಗವಂತನೆಡೆಗೆ. ಮತ್ತೆ ಮತ್ತೆ ಪುನಃ ಇಲ್ಲಿ ತುಂಬ ಕಡೆಯಲ್ಲಿ ಸ್ವಭಾವ ಶಬ್ದವನ್ನು ಹೇಳ್ತಾ ಪರಮಾತ್ಮನನ್ನು ಜೀವನನ್ನು ಎಲ್ಲ ಉಲ್ಲೇಖ ಮಾಡ್ತಾ ಇದ್ದಾನೆ, ಶುದ್ಧ ಸ್ವಭಾವದವನಾಗಿ ಅಂತ. ಮತ್ತು ಕೆಲವೊಮ್ಮೆ ಬರುವಾಗ ಸ್ವಭಾವ ಶಬ್ದವನ್ನು ಪ್ರತ್ಯೇಕ ಮಾಡಿ ಹೇಳ್ತಾನೆ. ಹೀಗೆ ಒಳ್ಳೆಯ ರೀತಿಯಿಂದ ಬುದ್ಧಿಯ ಮಾರ್ಗವನ್ನು, ಬುದ್ಧಿಯ ಸಂಗತಿಯನ್ನು ಬೆಳೆದವ ದೇವರನ್ನು ಚೆನ್ನಾಗಿ ತಿಳಿಯಲಿಕ್ಕೆ ಬರ್ತಾನೆ. ಯತೇಂದ್ರಿಯಾರ್ಥಾನ್ ಯುಗವತ್ ಸಮಸ್ತಾನ್ ಅವೇಕ್ಷತೆ ಕೃಷ್ಣಶಃ. ತುಲ್ಯ ಕಾರಣ ಮನಸ್ಸು ಇಂದ್ರಿಯಗಳಲ್ಲಿ ಇರತಕ್ಕಂಥ ಎಲ್ಲ ವ್ಯಾಪಾರಗಳನ್ನು ಚೆನ್ನಾಗಿ ನೋಡ್ತದೆ. ಮನಸ್ಸಿನ ಕತೆ ಹಾಗೆ. ಎಲ್ಲ ಇಂದ್ರಿಯಗಳು ಏನು ವಿಷಯಗಳನ್ನು ಸ್ವೀಕಾರ ಮಾಡ್ತಾವೆ ಅದನ್ನು ಎಟ್ ಎ ಟೈಮ್ ಅಂತಾರೆ, ಏಕಕಾಲದಲ್ಲಿ. ಅದಕ್ಕೆ ತುಂಬ ದೃಷ್ಟಾಂತಗಳೆಲ್ಲ ಕೊಡ್ತಾರೆ ಒಂದು ದೃಷ್ಟಿಯಿಂದ. ಅಂದರೆ ಮನಸ್ಸಿಗೆ ಬಹಳಷ್ಟು ವ್ಯಾಪಾರ ಸಾಮರ್ಥ್ಯ ಇದೆ. ಒಂದು ವಸ್ತುವನ್ನು, ಈಗ ಒಂದು ತಿನ್ನುವ ವಸ್ತುವನ್ನು ಚಕ್ಕುಲಿ ಕಣ್ಣು ಗ್ರಹಿಸುವ ರೀತಿ ಒಂದೇ. ಚಕ್ಕುಲಿ ಅಂತ ಗ್ರಹಿಸ್ತದೆ, ಆಕಾರ ವಿಶೇಷವನ್ನು ಕಾಣ್ತದೆ. ಒಂದಿಷ್ಟು ಉದ್ದನೆಯ ಕೈಯೊಳಗೆ ಹಿಡಿಯುವ ನೆಲೆಯಲ್ಲಿ. ಅಷ್ಟೊತ್ತಿಗೆ ಕೈಯಲ್ಲಿ ಹಿಡಿಯುವಾಗಲೇ ಕೈ ಅದನ್ನು ಅಮುಕಿ ನೋಡಿ ಹೇಳ್ತದೆ, ಇದು ಗಟ್ಟಿ ಉಂಟು, ಅಲ್ಲಿಗೆ ಸ್ವಲ್ಪ ಕೆಲಸ ಉಂಟು ಅನ್ನುವ ಜ್ಞಾನವನ್ನು ಅದು ಟ್ರಾನ್ಸ್ಫರ್ ಮಾಡ್ತದೆ. ಆವತ್ತಿನಲ್ಲಿ ಮೂಗು ಚುರುಕಾಗಿರ್ತದೆ, ಪರಿಮಳ ಇದೆ, ಒಳ್ಳೆ ಎಣ್ಣೆಯಲ್ಲಿ ಮಾಡಿದ್ದಾರೆ ಅಂತ ಅದು ಹೇಳಿಕೊಳ್ತದೆ. ಹೀಗೆ ಏಕಕಾಲದಲ್ಲಿ ಕಣ್ಣು, ಅದರೊಟ್ಟಿಗೆ ಮೂಗು, ಹಾಗೆ ಬಾಯಿ, ತ್ವಕ್ ಚರ್ಮೇಂದ್ರಿಯ ಅದರ ಸ್ಮೂತ್ನೆಸ್ ಅನ್ನು ಕಂಡುಹಿಡಿಯುವಂಥದ್ದು. ಅಷ್ಟೊತ್ತಿಗೆ ನಾಲಿಗೆಗೆ ಅದು ಬಿದ್ದಾಗಿರ್ತದೆ. ನಾನು ಹೇಳುವುದಷ್ಟೇ ತಡ. ಮತ್ತು ನಾಲಿಗೆಯು ಅದರ ಸೌಂದರ್ಯವನ್ನು ಪರಿಗ್ರಹಿಸ್ತದೆ. ಕೊನೆಗೆ ಇವೆಲ್ಲ ಮುಟ್ಟಿ ನೋಡಿದ್ದರಿಂದ ರುಚಿ ಗೊತ್ತಾಗಲಿಲ್ಲ, ಊಹೆ. ಕಣ್ಣಿಗೆ ರುಚಿ ಗೊತ್ತಾಗಲಿಲ್ಲ, ಊಹೆ. ಆದರೆ ಈಗ ಬಾಯೊಳಗೆ ಹಾಕುವುದರಿಂದ ಅದರ ರುಚಿಯು ಗೊತ್ತಾಗಿದೆ. ಹೀಗಾಗಿ ಎಲ್ಲ ಇಂದ್ರಿಯಗಳ ಅರ್ಥಗಳನ್ನು ಏಕಕಾಲದಲ್ಲಿ ಮನಸ್ಸು ಗ್ರಹಿಸ್ತದೆ. ಕಣ್ಣು ಹೇಳಿದ ಸಂಗತಿಯನ್ನು ಕೇಳ್ತದೆ, ಇಷ್ಟು ದೊಡ್ಡದುಂಟು ಅಂತ. ಕಿವಿ ಹೇಳ್ತದೆ, ಕಟ್ ಕಟ್ ಕಟ ಆಗ್ತದೆ, ತುಂಡಾಗುವಾಗ ಶಬ್ದ ಬರ್ತದೆ ಅಂತ ಅದು ಹೇಳ್ತದೆ. ನಾಲಿಗೆಯೂ ಹೇಳ್ತದೆ ಪರಮ ರುಚಿಯನ್ನು. ಹಾಗೆ ಎಲ್ಲ ಇಂದ್ರಿಯಗಳು ಬಹಳ ಚೆನ್ನಾಗಿ ಅದನ್ನು ತಿಳಿಸಿಕೊಡ್ತವೆ. ಏಕಕಾಲದಲ್ಲಿ ಮನಸ್ಸು ಅವುಗಳಿಂದ ಕೇಳಿಕೊಳ್ತದೆ. ಯಥಾಕ್ರಮಂ ಸಂಚರತೆ ಸವಿದ್ವಾನ್. ಮತ್ತು ಯಥಾ ಪ್ರಕಾರ ಅದು ಇಂದ್ರಿಯಗಳ ಜೊತೆಯಲ್ಲಿ ತನ್ನ ಭೂಮಿಕೆಯನ್ನು ಹಾಕ್ಕೊಳ್ತದೆ, ಸೇರಿಕೊಳ್ತದೆ. ಹೀಗೆ ನಾವು ಚಿಂತನೆಯನ್ನು ಮಾಡಲಿಕ್ಕೆ ಬರ್ತದೆ. ಅವನು ತಿಳಿದವ ನಿಜವಾಗಿ ಮನಸ್ಸಿನ ವ್ಯಾಪಾರವನ್ನು ಯಾವ ರೀತಿಯಲ್ಲಿ ಇಂದ್ರಿಯಗಳು ಸೇರಿಕೊಂಡು ನಡೆಸಿಕೊಡ್ತವೆ ಒಟ್ಟಿಗೆ ಪ್ರತ್ಯೇಕವಾಗಿ. ತಸ್ಮಾತ್ ಸ ಏಕಃ ಪರಮಃ ಶರೀರಿ. ಇದರಿಂದ ಏಕಾಕಿಯಾಗಿ ನೆಲೆಗೊಂಡವನು ನಿಂತವನು ಶರೀರ ಅಂತ ಅರ್ಥ ಆಗ್ತದೆ. ದೇವರು ಕೊಟ್ಟ ದೇಹ ಒಬ್ಬನಿಗೆ ಆಗಿಬಿಟ್ರೆ ಅವನು ಇಷ್ಟು ಮಾಡಿದ ನಂತರ ನಿಲ್ಲಕ್ಕೆ ಬರ್ತದೆ. ಆದ್ದರಿಂದ ಒಂದು ದೃಷ್ಟಿಯಿಂದ ಜೀವನೇ ಮನಸ್ಸಿಗಿಂತಲೂ ಮಿಗಿಲಾಗಿ, ಇಂದ್ರಿಯಗಳಿಗಿಂತ ಮಿಗಿಲಾಗಿ ನಾವು ಮನಸ್ಸನ್ನು ಹೇಳಿದಾಗೆ,
ಮನಸ್ಸಿಗಿಂತ ಮಿಗಿಲಾಗಿ ಶರೀರವತ್ತ ಜೀವಿಯನ್ನು, ಆ ಮನಸ್ಸನ್ನು ದುಡಿಸುವವನನ್ನು ಹೇಳಲಿಕ್ಕಾಗ್ತದೆ. ಇದಕ್ಕೂ ಆಚೆಗೆ ಮತ್ತೆ ದೇವರನ್ನು ಅದು ಹೇಳುತ್ತಾರೆ. ಮುಂದೆ ಹೇಳುತ್ತಾರೆ, ಈ ದೇಹದಲ್ಲಿ ಬರುವ ಸಂಗತಿಗಳನ್ನು ಇಟ್ಟುಕೊಂಡು ಮಾತಾಡುವಾಗ ಹೇಳಿಕೊರಟ ಸಂಗತಿಯಾಗಿ ಅವನು ಒಬ್ಬನೇ ಈ ದೇಹದಲ್ಲಿ ನೆಲೆಗೊಂಡಂತಹ ಜೀವನ ಬಹಳ ಜೋರಿದ್ದಾನೆ, ಅನೇಕ ವಿಷಯಗಳನ್ನು ಆಕೂತವಾಗಿ ಅದು ಗ್ರಹಿಸ್ತಾನೆ ಅಂತ. ಈ ರೀತಿಯಾಗಿ ಯಥಾಕ್ರಮಂ ಸಂಚರತೆ ಸವಿದ್ವಾನ್ ತಸ್ಮಾ ಸ ಏಕಃ ಪರಮಃ ಶರೀರಿ. ಶರೀರದಲ್ಲಿ ದೊಡ್ಡವ ಯಾರು ಕೇಳಿದರೆ ದೇವರನ್ನು ಬಿಟ್ಟು. ಅದು ಮತ್ತೆ ಮುಂದೆ ವಿವರಿಸ್ತಾರೆ ಮತ್ತೆ ಮನುಗಳಿಗೆ. ಅಂದರೆ ಇವುಗಳಿಗಿಂತ, ಮನಸ್ಸಿಗಿಂತ ಜಡವಾದ, ಹಾಗೆಯೇ ಮತ್ತೆ ಅವನು ಮಾಡತಕ್ಕಂಥ ಕರ್ಮತಂತ್ರಕ್ಕಿಂತ ಮಿಗಿಲಾಗಿ ಜೀವ ಗಟ್ಟಿಗನಿದ್ದಾನೆ. ರಜಃ ತಮಃ ಸತ್ವಮತೋ ತೃತೀಯಂ ಗಚ್ಚತ್ಯಸೋ. ಜೀವ ಇದು ಮೂರನ್ನು ಪಡಿತಾನೆ, ಸತ್ವರಜಸ್ಸು ತಮಸ್ಸನ್ನು ಪಡಿತಾನೆ. ಗುಣತ್ರಯದ ವೈಷಮ್ಯ ನಮಗೆ ಗೊತ್ತು, ಹೇಗಿರುತ್ತಾನೆ ಹೇಗೆ ಅಂತ. ಜೀವನ ಅದನ್ನು ಪಡೆಯುವಾಗ ಗುಣತ್ರಯದ ಜೊತೆಯಲ್ಲಿ ಅವನು ಇನ್ನು ಮುಂದಕ್ಕೆ ಹೋಗ್ತಾ ಗಚ್ಚತಸು ಜ್ಞಾನರೂಪಾನ್ ವಿರೂಪಾನ್, ಜ್ಞಾನ ಗುಣಾನ್ ವಿರೂಪಾನ್. ಅವನ ಇಂದ್ರಿಯಗಳಿಂದ ಬೇರೆ ಬೇರೆಯಾದಂತಹ ಜ್ಞಾನಗಳನ್ನು ಪಡೆಯುತ್ತಾನೆ. ಅದು ವಿರುದ್ಧವಾಗಿರುತ್ತೆ, ವಿಶಿಷ್ಟವಾಗಿರುತ್ತೆ. ಆದರೆ ಇಲ್ಲಿ ಸಾಧಕನನ್ನೊಂದೊಮ್ಮೆ ನಾವು ಹೇಳಬೇಕು ಹೇಳಿದರೆ, ವಿಶಿಷ್ಟವಾನಂದರೆ ವೇದವ್ಯಾಸನ ನಿರ್ಮಿತ ಅನ್ನೋ ಅರ್ಥ ಮಾಡಬೇಕಾಗ್ತದೆ. ವಿವಿಧಾನ್ ಹೇಳುವ ಮೂಲಕ, ವಿರೂಪಾನ್ ಹೇಳುವ ಮೂಲಕ. ವಾಸ್ತವವಾಗಿ ಗುಣಗಳು ಜೀವನನ್ನು ಗುಣಿಸ್ತಾವೆ. ಸತ್ವರಜಸ್ಸು ತಮಸ್ಸುಗಳಿರುವಂತೆ ಪಂಚಭೂತಗಳ ಗುಣಗಳು, ಅದನ್ನೇ ಮಾತ್ರ ಸ್ಪರ್ಶಾಸ್ತು ಗೌಂತೆಯ ಅಂದದ್ದು ಕೃಷ್ಣ. ತತೇಂದ್ರಿಯಾಣಿ ಆವಿಶತಿ ಶರೀರಿ ಗುಣಾಕರಂ. ಒಂದು ದೃಷ್ಟಿಯಿಂದ ಈಗ ಬೆಂಕಿ, ಅದನ್ನು ಉರಿಸಲಿಕ್ಕೆ ಗಾಳಿ ಬೇಕು. ಇದೊಂದು ಭೌತ ವಿಜ್ಞಾನ. ಅದನ್ನು ಉರಿಸುವ ಗಾಳಿ ಬೇರೆ. ಗಾಳಿಯಲ್ಲಿದ್ದ ಆಮ್ಲಜನಕ, ಆಕ್ಸಿಜನ್, ಅದು ಅಗ್ನಿಯ ಉರಿತಕ್ಕೆ ಕಾರಣ. ಅದನ್ನು ಹುತಾಶನಂ ವಾಯುರಿವ ಇಂಧನಸ್ಥಂ, ಕಟ್ಟಿಗೆಯಲ್ಲಿ ಬೆಂಕಿಯನ್ನು ಗಾಳಿ ಮೆಲ್ಲಕ್ಕೆ ಉರಿಸುವ ಮೂಲಕ ಅದು ಹಿಡಿದು ದೊಡ್ಡದಾಗಿ ಬಿಡುತ್ತದೆ. ಇಡೀ ಮರವನ್ನು ಹಿಡಿಸುವಲ್ಲಿ ಸಮರ್ಥ ಆಗಿ ಹೋಗ್ತದೆ. ಹಾಗೆ ಇಂದ್ರಿಯಗಳನ್ನು ಪ್ರವೇಶ ಮಾಡಿದ ಶರೀರದಲ್ಲಿ ನೆಲೆಗೊಂಡಿರತಕ್ಕಂಥ ಜೀವಿ ಇದ್ದಾನಲ್ಲ, ಆ ಒಳಗೆ ಪ್ರವೇಶ ಮಾಡಿ 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 ಎಲ್ಲವನ್ನು ಕವಳಿಸಿ ತಾನು ಸಹ ಬಹಳಷ್ಟು ಒದ್ದಾಟಕ್ಕೆ ಬೀಳತ್ತ. ಅದನ್ನು ಬಹಳ ಚಂದವಾಗಿ ತತೇಂದ್ರಿಯಾಣಿ ಆವಿಶತೆ ಶರೀರಿ ಅಂತೇಳಿ ಇಂದ್ರಿಯಗಳ ಒಳಗೆ ಪ್ರವೇಶ ಮಾಡುವ ರೀತಿ ನೋಡಿದರೆ ಅವನು ಇನ್ವಾಲ್ವ್ಮೆಂಟ್ ಹೇಳ್ತಾನೆ. ಬೆಂಕಿಯನ್ನು ಗಾಳಿ ಭುಗಿಲೆಬ್ಬಿಸುವಂತೆ ಒಳಗೂ ಸಹ ಅವನ ಕ್ರಿಯೆ, ಮನಸ್ಸು ಹದಗೆಟ್ಟ ಅವನ ಕ್ರಿಯೆ ನಡೆಯಲಿಕ್ಕೆ ಹೋಗಿ ಬೇಕಾಬಿಟ್ಟಿಯಾಗಿ ಅವನು ಪಂಚಭೂತಗಳ ಮೇಳನದಿಂದ ಬಂದಿರತಕ್ಕ ದೇಹಗಳನ್ನು ಮತ್ತೆ ಮತ್ತೆ ಮಡಿತಾನೆ ಒಂದು ದೃಷ್ಟಿಯಿಂದ. ಹೀಗೆ ಮನಸ್ಸಿನ ಮತ್ತು ದೇಹದ ಜೀವನ ವ್ಯವಸ್ಥೆಯನ್ನು ತಿಳಿಸಿಕೊಟ್ಟು ಮುಂದೆ ಮತ್ತೂ ವಿಚಿತ್ರವಾದಂತಹ ಶ್ರೋತ್ರಾದಿಗಳ ಚಿಂತನೆಯನ್ನು ಉಲ್ಲೇಖ ಮಾಡ್ತಾನೆ. ಶ್ರೋತ್ರಾದೀನಿ ನಪಶ್ಯಂತಿ ಸಂಸಮಾತ್ಮ ಅನಮಾತ್ಮನ ಅಂತ ಇಂದ್ರಿಯಗಳಿಗೆ ಅವುಗಳನ್ನು ನೋಡತಕ್ಕಂತಹ ಯೋಗ್ಯತೆ ಇದೆ. ಕಿವಿ ತನ್ನನ್ನು ಕಾಣ್ತದ, ಗಮನಿಸಿಕೊಳ್ತದ. ಹಾಗೆ ಕಣ್ಣು ತನ್ನನ್ನು ನೋಡ್ತದ. ಅವುಗಳಾಗಿರತಕ್ಕ ಧರ್ಮಗಳನ್ನು, ಸ್ವಭಾವವನ್ನು, ಸ್ವರೂಪವನ್ನು ಅವುಗಳು ಕಾಣುವುದಿಲ್ಲ. ಅಂದ ತಕ್ಷಣ ಇಲ್ಲೇ ಹೇಳುತ್ತೇವೆ ನಾವು, ಹೇಳಲಿಕ್ಕೆ ಆಗುವುದಿಲ್ಲ. ಮೊದಲು ಕಾಣುವವನು ಯಾರು? ಸರ್ವಜ್ಞ ಸರ್ವದರ್ಶಿ ಚ ಕ್ಷೇತ್ರಜ್ಞಸ್ತಾನಿ ಪಶ್ಯತಿ. ಜೀವನಿಗೂ ಅವನಿಗೆ ತಾನು ಉಪಯೋಗಿಸಿಕೊಳ್ಳತಕ್ಕಂಥ ಇಂದ್ರಿಯಗಳ ಬಗ್ಗೆ ಮಾಹಿತಿ ಇಲ್ಲ. ಅದರ ಅಭಿಮಾನಿಗಳನ್ನು ಕಂಡಿರುವುದಿಲ್ಲ. ಅದರ ಕಾರ್ಯವೈಖರಿಯನ್ನು ಅನುಭವಿಸುವುದೂ ಅಲ್ಲವನು.
ಅಂದರೆ ಅವನಿಗೆ ಬೇಕಾದಾಗೆ ಅದನ್ನು ವಿನಿಯೋಗಿಸಿಕೊಳ್ಳಲಿಕ್ಕೆ ಕಂಟ್ರೋಲ್ ಇಲ್ಲ. ಎಲ್ಲವೂ ಎಲ್ಲವನ್ನೂ ತಿಳಿದ, ಎಲ್ಲವನ್ನೂ ಕಾಣುವ, ಎಲ್ಲದರಲ್ಲಿಯೂ ನೆಲೆಗೊಂಡ ದೇವರಿಗೆ ಮಾತ್ರ ಅದು ತಿಳಿದಿದೆ. ಯಥಾ ಹಿಮವತಃ ಪಾರ್ಶ್ವಂ, ಹಾಗೆ ಚಂದ್ರಮಸಃ ಪೃಷ್ಠಂ ಚಂದ್ರಮಸಃ ಯಥಾ, ಚಂದ್ರನ ಮೇಲಿನ ಭಾಗವನ್ನು, ಸ್ತರವನ್ನು, ಹಿಂಭಾಗವನ್ನು ಇಟ್ಕೊಳ್ಳಿ. ಅಂದು ಚಂದ್ರ ಒಂದು ಕಡೆಯಲ್ಲಿ ಕಾಣುತ್ತಾನೆ. ಇತ್ತೀಚೆಗೆ ಚಂದ್ರನ ಇನ್ನೊಂದು ಬದಿಯಲ್ಲಿ ನಿಲುಗಡೆಗೊಳ್ಳತಕ್ಕಂಥ ವ್ಯವಸ್ಥೆಗೋಸ್ಕರ ಪ್ರಯತ್ನ ಪಟ್ಟದ್ದನ್ನು ನಾವು ಕೇಳಿದ್ದೇವೆ. ಚಂದ್ರನ ಮಗದೊಂದು ಭಾಗ ಕಾಣಲಿಕ್ಕೇ ಬರುವುದಿಲ್ಲ ಎನ್ನುವ ಒಂದು ಗೆರೆ, ಹಿಮಾಲಯದ ಮತ್ತೊಂದು ಬದಿಯನ್ನು ಕಾಣದಿರುವಂತೆ ಅಂತ ಅರ್ಥ. ಹಿಮಾಲಯದ ಮತ್ತೊಂದು ಬದಿಯನ್ನು ನಾವು ಈ ಬದಿಯಿಂದ ಕೂತಾಗ ಕಾಣುವುದಿಲ್ಲ ಎನ್ನುವುದಷ್ಟು ಸ್ಪಷ್ಟ, ಅಷ್ಟು ದೊಡ್ಡ ಮಟ್ಟಿನ ರೇಂಜ್ ಅನ್ನುವ ನೆಲೆಯಲ್ಲಿ. ಆದರೆ ಚಂದ್ರ ಹಾಗಲ್ಲ. ಚಂದ್ರನ ಒಂದು ವಿಶಿಷ್ಟವಾದಂತಹ ಗತಿಯಲ್ಲಿ ಒಂದೆಡೆ ಆತ ಹಗಲಿನ ಭಯಂಕರವಾದ ಬಿಸಿಲಲ್ಲಿ ಸತ್ತಿರತಕ್ಕಂಥ ಪ್ರಾಣಿಗಳನ್ನು ತನ್ನ ಅಮೃತ ಕಿರಣಗಳಿಂದ ರಾತ್ರಿ ಹೊತ್ತಿನಲ್ಲಿ ಬದುಕಿಸ್ತಾನವ. ಇದು ನಿರಂತರ ನಡೆಯತಕ್ಕಂಥ ಘಟನೆ, ಇಂಥದ್ದು ಉಂಟು. ಹಾಗಾಗಿ ಆ ಚಂದ್ರನ ಸ್ಥಾನವನ್ನು ನಾವು ಕಂಡದ್ದಿಲ್ಲ, ಕಾಣುವುದಿಲ್ಲ. ಅಂದ ತಕ್ಷಣ ಇಲ್ಲ ಅಂತ ಅರ್ಥವ? ಅಂದ್ರೆ ಒಟ್ಟು ಟೋಟಲಿ ಅವರು ಹೇಳುವ ಅಭಿಪ್ರಾಯನ ಕೇಳಿದ್ರೆ, ನಮ್ಮ ಕಣ್ಣಿಗೆ ನಮ್ಮ ಇಂದ್ರಿಯಗಳಿಗೆ ಅಗೋಚರವಾಗುವಂಥದ್ದನ್ನು ಇಲ್ಲೇ ಹೇಳಬಾರದು. ಹಾಗೆ ದೇಹ ಕಾಣುತ್ತೆ ಅಂದ ತಕ್ಷಣ ದೇಹದಲ್ಲಿ ಜೀವ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಅಂತ ಹೇಳಲಿಕ್ಕೋಸ್ಕರ ಇಂತಹ ಕೆಲವು ಸಣ್ಣ ಪುಟ್ಟ ದೃಷ್ಟಾಂತಗಳನ್ನು ಕೊಡ್ತಾರೆ. ನ ದೃಷ್ಟ ಪಿವ್ರಂ ಮನುಜೈಹಿ ನತ ತನ್ನಾಸ್ತಿ ತಾವಕ. ಇವತ್ತಿನವರೆಗೆ ಚಂದ್ರನ ಆ ಕಡೆಯ ಬಗೆಯನ್ನು, ಪರಿಪೂರ್ಣವಾದ ಶೀತಲವಾದಂತಹ ವ್ಯವಸ್ಥೆಯನ್ನು ಕಾಣದೇ ಇರುವವನು ಅದಿಲ್ಲ ಅಂತ ಹೇಳುವುದಿಲ್ಲವೋ ಹಾಗೆ ತದ್ವದ್ಭೂತೇಶು ಭೂತಾತ್ಮ, ಭಗವಂತನನ್ನು ಸಹ ಭೂತಗಳಲ್ಲಿ ಕಾಣುವುದಿಲ್ಲ ಅಂತ ತಕ್ಷಣ ಎಲ್ಲೆಡೆ ತುಂಬಿರತಕ್ಕಂಥ ಭಗವಂತನನ್ನು ನಾವು ಇಲ್ಲೇ ಹೇಳಲಿಕ್ಕೆ ಆಗುವುದಿಲ್ಲ. ಅಂತರ್ಯಾಮಿಯಾದ ಶಕ್ತಿಯನ್ನು ಇಲ್ಲೇ ಹೇಳಲಿಕ್ಕೆ ಬರುವುದಿಲ್ಲ. ಹಾಗೆ ಪ್ರತಿಯೊಂದರಲ್ಲಿ ಅಭಿಮಾನಿಯಾಗಿರತಕ್ಕಂಥ ದೇವತಾ ಶಕ್ತಿಯನ್ನು ಇಲ್ಲ ಮಾಡಲಿಕ್ಕೆ ಆಗುವುದಿಲ್ಲ, ಕಾಣುವುದಿಲ್ಲ ಅನ್ನೋ ನೆಲೆಯಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ನಾವು ಕಾಲದ ಘಟ್ಟದಲ್ಲಿ ಎಲ್ಲ ನೋಡಿ, ಅಶ್ವಿನಿ ಆಗಲಿ, ಭರಣಿ ಆಗಲಿ, ಈ ನಕ್ಷತ್ರಗಳ ದಿವಸಗಳಲ್ಲಿ ಅಥವಾ ಕೃತಿಯೇ ಆಗಲಿ ಅಥವಾ ರೋಹಿಣಿ ಆಗಲಿ, ಈ ನಕ್ಷತ್ರಗಳ ದಿವಸಗಳಲ್ಲಿ ಒಳ್ಳೆಯದು ಕೆಟ್ಟದು ಕೆಲಸಗಳನ್ನು ಮಾಡಲು ಶಾಸ್ತ್ರದ ನಿರ್ದೇಶನಂತೆ ತೊಡಗ್ತೇವೆ, ಬಿಡುತ್ತೇವೆ. ಅದು ನಕ್ಷತ್ರವೇನು ಕೆಲಸ ಮಾಡುತ್ತೆ ಹೇಳಿ, ನಕ್ಷತ್ರಕ್ಕೆ ಅಭಿಮಾನಿಯಾಗಿರತಕ್ಕಂಥ ದೇವತೆಯ ಆ ಸಮಯದಲ್ಲಿ, ಆ ದಿನದಲ್ಲಿ ಅವನ ಆಧಿಪತ್ಯ ಪಾರುಪತ್ಯ ಇದೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಅದು ಒಳ್ಳೆಯ ಕರ್ಮ ಆಗಬಹುದು, ಕೆಟ್ಟ ಕರ್ಮ ಆಗಬಹುದು. ಅವರ ಇನ್ಫ್ಲುಯೆನ್ಸ್ನಲ್ಲಿ ನಡೆಯಲಿಕ್ಕೆ ಹೋಗಿ ಅದು ಒಂದೊಮ್ಮೆ ಅಗ್ನಿ ದೇವತಾಕವಾಗಿದ್ದರೆ ನಾವು ಆವತ್ತು ಶುರು ಮಾಡಿದ್ದ ಕರ್ಮ ಸುಟ್ಟೋಗ್ಬೋದು. ಅದೇ ಭರಣ ದೇವತಾಕವಾಗಿ ಮಾಡಿಕೊಂಡಾಗ, ಯಮದೇವತಾಕವಾಗಿ ಮಾಡಿಕೊಂಡಾಗ ನಮ್ಮ ಕೆಲಸ ಕೊನೆ ಬೀಳ್ಬೋದು, ಸಾಯ್ಬೋದು. ಹಾಗಾಗಿ ಒಳ್ಳೆಯ ದೇವತೆಗಳ ಆಧಿಪತ್ಯದಲ್ಲಿರುವಾಗ ಅದಕ್ಕೆ ಸಂಬಂಧಪಟ್ಟಂಥ ಕೆಲಸಗಳಿಗೆ ನಮಗೆ ಅದೇ ಆಗಬೇಕಿದ್ರೆ ಆಯ್ತಲ್ಲ ಅದು. ಹಾಗೆ ಅದನ್ನು ನೋಡಿಕೊಳ್ಳಲಿಕ್ಕೆ ಉಂಟು ಅಂತ ಹೇಳಿಕೊಳ್ಳುವಾಗ ನಮಗೆ ಅದು ಕಾಣುವುದಿಲ್ಲ, ದೇವತಾ ಶಕ್ತಿಗಳು ಕಾಣುವುದಿಲ್ಲ. ಚಂದ್ರ ಯಾವ ರಾಶಿಯಲ್ಲಿದ್ದಾನೆ ನೋಡಿಕೊಂಡು ನಕ್ಷತ್ರವನ್ನು ಗುರುತಿಸಲಿಕ್ಕೆ ಬರ್ತದೆ. ಆದರೆ ಅದಕ್ಕೆ ಅಧಿಪತಿಯಾಗಿ ನಿಂತಹ ದೇವತೆಯ ಪವರ್ ಅದು ನಮಗೆ ಅರ್ಥ ಆಗುವುದಿಲ್ಲ. ಅಂದ ತಕ್ಷಣ ಅದು ಇಲ್ಲ ಅಲ್ಲ, ಆ ಅಟ್ಮಾಸ್ಫಿಯರ್ ಅಲ್ಲಿ, ಆ ದಿನದಲ್ಲಿ, ಅವನ ಕರ್ಮಾಂಗಗಳಲ್ಲಿ ಆ ದೇವತೆಯ ಶಕ್ತಿ ಕೆಲಸ ಮಾಡುತ್ತದೆ ಎನ್ನುವುದು ಸತ್ಯ. ಈಗ ಚಂದ್ರನಿಗೆ ಯದಾ ಚಂದ್ರ ಹಿ ಅಮಾವಾಸ್ಯಾಮ್ ಅಂತ, ಅಮಾವಾಸ್ಯೆಯಲ್ಲಿ ಚಂದ್ರ ಕಾಣುವುದಿಲ್ಲ ಅಂದ್ರೆ ಏನರ್ಥ? ಚಂದ್ರ ಇಲ್ಲ ಅಂತ ಅರ್ಥವ? ಚಂದ್ರನ ಸತ್ತ ಅಂತ ಹೇಳುದ? ಹಾಗೆಯೇ ದೇಹ ಹೋದ ತಕ್ಷಣ ಜೀವ ಇಲ್ಲ ಆಗುವುದಿಲ್ಲ. ಜೀವ ಕಾಣುವುದಿಲ್ಲ ಅಂದ ತಕ್ಷಣ ಜೀವ ಸಾಯಲಿಲ್ಲ, ದೇಹ ಸತ್ತಿತ್ತು. ಚಂದ್ರನಿಗೆ ಕಲೆಗಳು ಹೋದವು, ಮತ್ತೆ ಕಲೆಗಳು ತುಂಬಿತು, ಮತ್ತೆ ಕಲೆಗಳು ತುಂಬಿದಾಗ ಚಂದ್ರ ಕಾಣಲಿಕ್ಕೆ ಬರ್ತಾನೆ. ಹಾಗೆಯೇ ಜೀವನಿಗೆ ದೇಹ ಬಂತು, ಅದನ್ನು ಕಾಣಲಿಕ್ಕೆ ಬರ್ತಾನೆ. ಅಂದ ದೇಹ ಯೋಗಗಳಿಂದಷ್ಟೇ ಜೀವನ ಸೃಷ್ಟಿ ಸಂಹಾರಗಳನ್ನು ಹೇಳಬೇಕಷ್ಟೇ ಹೊರತು, ಲಯವನ್ನು ಹೇಳಬೇಕಷ್ಟೇ ಹೊರತು, ಚಂದ್ರನಿಗೂ ಸಹ ಅವನು ಕಲೆಯ ಹೀನತೆಯನ್ನು, ಕಲೆಯ ಪೂರಣೆಯನ್ನು ಹೇಳಬೇಕಷ್ಟು ಚಂದ್ರನೇ ಇಲ್ಲಾದ, ಚಂದ್ರನೇ ಬಂದುಬಿಟ್ಟ ಅಂತ
ಪ್ರತಿನಿತ್ಯ ಹೊಸ ಹೊಸದಾಗಿ ಅಥವಾ 15 ದಿವಸಕ್ಕೊಮ್ಮೆ ಅಥವಾ 30 ದಿವಸಕ್ಕೊಮ್ಮೆ ಚಂದ್ರನ ಪುನಃಸೃಷ್ಟಿಯನ್ನು ಮತ್ತೆ ಲಯವನ್ನು ಹೇಳುವಂಥದ್ದಿಲ್ಲ. ಇಂಥ ಚಂದ್ರನ ದೃಷ್ಟಾಂತಗಳಲ್ಲಿ ಅನೇಕ ಮಾತುಗಳನ್ನು ಇಲ್ಲಿ ಮನು ಉಲ್ಲೇಖ ಮಾಡ್ತಾನೆ, ತಿಳಿಸಿಕೊಡ್ತಾನೆ ಬೃಹಸ್ಪತಿ ಆಚಾರ್ಯರಿಗೆ. ಮುಖ್ಯವಾಗಿ ಭಗವಂತ ಮತ್ತು ಜೀವ ಮತ್ತು ದೇಹ ಇವರಲ್ಲಿರತಕ್ಕಂಥ ಭೇದದ ಒಂದು ಸ್ಪಷ್ಟತೆಯನ್ನು ಕೊಡುವಲ್ಲಿ ಮುಖ್ಯವಾಗಿ ಪಶ್ಯನ್ನಪಿಯತ ಲಕ್ಷ್ಮ ಜಗತ್ತು ಸೋಮೆ ನವಿಂದತಿ ಅಲ್ವಾ. ಲೋಕದಲ್ಲಿ ಚಂದ್ರನಲ್ಲಿರತಕ್ಕಂತಹ ಕಲೆ ಅದು ನಮಗೆ ಕಾಣಲಿಕ್ಕೆ ಬರ್ತದ, ಅಂದರೆ ಹಿಡಿಲಿಕ್ಕೆ ಆಗ್ತದ, ಅದು ತಿಳಿಲಿಕ್ಕೆ ಸಿಗ್ತದ. ಚಂದ್ರನಲ್ಲಿ ಕಲೆ ಉಂಟಾ? ಚಂದ್ರ ಕಲೆಯನ್ನು ಮಾಡಿಕೊಂಡಿದ್ದಾನೆ, ಶಶಾಂಕ ಅಂತ ಕರಿತೇವೆ. ಶಶ ಅಂದರೆ ಮೊಲ, ಮೊಲದ ಚಿಹ್ನೆ ಕಾಣ್ತದೆ ಅಂತ. ಅದನ್ನು ನಮಗೆ ಹಿಡಿಲಿಕ್ಕೆ ಆಗ್ತದ, ಬಡಿಲಿಕ್ಕೆ ಆಗ್ತದ? ಅದು ಹೌದಾ? ಅದು ಬೂಚಾಯ ವೆಚ್ಚನು ಬರೆ ಅಂತ ಹೇಳಿಕೊಂಡು ಅದು ನೆಲದ ನೆರಳು ಅಂತ ಹೇಳಿಕೊಳ್ತಾರೆ. ನೆಲದ ನೆರಳು ಬೀಳಬೇಕಾದ್ರೆ ನೆಲದ ಹಿಂದೆ ಒಂದು ದೊಡ್ಡ ಬೆಳಕಿನ ಶಕ್ತಿ ಬೇಕಾಗ್ತದೆ, ಅದು ಸೂರ್ಯನ ಸಾಮರ್ಥ್ಯ ಅಂತಾರೆ. ಹೀಗೆ ಇದನ್ನು ನಾವು ಹಿಡಿಲಿಕ್ಕೆ ಆಗುವುದಿಲ್ಲ, ಪಡಿಲಿಕ್ಕೆ ಆಗುವುದಿಲ್ಲ. ಅಂದ ತಕ್ಷಣ ಅದು ಇಲ್ಲ ಅನ್ನುವ ಲೆಕ್ಕಾಚಾರ ಅಲ್ಲ. ಕೆಲವರು ಏನು ಹೇಳ್ತಾರೆ, ಯೋಮಸ್ತಿ ನವೇತ್ಯನ್ಯ, ಇನ್ನು ಕೆಲವರದು ಇಲ್ಲಪ್ಪ ಅದೆಂಥದ್ದು ಅಲ್ಲ, ಅದು ನಮಗೆ ಹಾಗೆ ಕಾಣುವುದು ಅಂತ ಸಂಶಯ ಪಡ್ತಾರೆ. ಕೆಲವರು ಉಂಟು ಅಂತ ಹೇಳ್ತಾರೆ, ಯಾಕೆ ಆಯಿತು ಏನಾಯಿತು ಅಂತ. ಉಂಟು, ಇಲ್ಲ, ಇರಬಹುದು, ಹೀಗೆ 3-6 ಬಟ್ಟೆ ಅವರವರ ಯೋಗ್ಯತೆಯಂತೆ ಅವರವರ ಗುಣವಂತಿಕೆಯಂತೆ ಅದರ ಉತ್ತರವನ್ನು ತಿಳಿಸಿಕೊಡ್ತಾರೆ. ರೂಪವಂತಮ್ಮ ರೂಪತ್ವಾದ್ ಉದಯಾಸ್ತಮಯೇ ಬುಧಾಃ ಧಿಯಾ ಸಮನುಪಶ್ಯಂತಿ ತದ್ಗತಾಃ ಸವಿತುಃ ಗತಿ. ಸೂರ್ಯನ ಚಿಂತನೆಯನ್ನು ಮಾಡುವುದಿಲ್ವಾ, ಧಿಯೋಯೋನ ಪ್ರಚೋದಯಾತ್ ಅಂತ. ಹಾಗೆ ಬುದ್ಧಿವಂತಿಕೆಯಿಂದ, ಬುದ್ಧಿ ಧಾರಣೆಯಿಂದ, ಬುದ್ಧಿ ಪ್ರಕಾರದಿಂದ ಸೂರ್ಯನ ಗತಿಯನ್ನು, ಸೂರ್ಯನ ಉದಯಾಸ್ತಮಾನವನ್ನು, ಅವನೇನು ಬಂದದ್ದಲ್ಲ ಹೋದದ್ದಲ್ಲಲ್ವಾ, ಸೂರ್ಯ ಹಾಗೆ ಇದ್ದಾನೆ. ಮತ್ತು ಉದಯ ಆದ ಅಂದರೆ ಏನರ್ಥ? ಕಾಣಲಿಕ್ಕೆ ಸಿಕ್ಕಿದ. ಅಸಮಾನ ಆದೇನು? ಅವನು ಕಾಣದಾದ. ಅಂತಕ್ಷಣ ಸೂರ್ಯೋದಯ ಅಂತಕ್ಷಣ ಸೂರ್ಯನ ಸೃಷ್ಟಿ ಹೇಳುವುದಿಲ್ಲ, ಸೂರ್ಯಾಸ್ತ ಅಂತಕ್ಷಣ ಸೂರ್ಯನ ಲಯ ಅನ್ನುವುದಿಲ್ಲ. ಹೀಗಾಗಿ ದೂರದೆಡೆಗೆ ಅವನ ಪ್ರಯಾಣವನ್ನು ನಾವು ಗಮನಿಸುವ ಮೂಲಕ ನಮ್ಮ ಕಣ್ಣಿಗೆ ಅಪ್ರತ್ಯಕ್ಷನಾದಾಗ, ಕಾಣದಾದಾಗ, ಕಾಣತಾನೆಂದಾಗ ರೂಪವಾನ್, ಕಾಣದಿದ್ದಾಗ ಅರೂಪವಾನ್. ಬೆಳಕು ಮಾತ್ರ ಇರ್ತದೆ, ಕೆಲವೊಮ್ಮೆ ಸೂರ್ಯ ಇರುವುದಿಲ್ಲ. ಬೆಳಗ್ಗೆ ಸೂರ್ಯೋದಯದ ಮುಂಚೆ ಬೆಳಕಿರ್ತದೆ, ಅದೆಲ್ಲಿಂದ ಬಂತು? ಸೂರ್ಯ ಕಾಣ್ತಾ ಇಲ್ಲ, ಸೂರ್ಯಮಂಡಲ ಕಾಣ್ತಾ ಇಲ್ಲ. ಮತ್ತು ಸೂರ್ಯಮಂಡಲವನ್ನೇ ನಾವು ಸೂರ್ಯ ಅಂತೇವೆ, ನಿಜವಾಗಿ ಮಂಡಲದಾಚೆಗೆ ಸೂರ್ಯ ಇದ್ದಾನೆ. ಚಿಂತಕ ಕೇಳಲಿಲ್ಲೇನು? ತತ್ವಂಭೂಷಣ ಭಾವರಣು ಅಂತ ಹಿರಣ್ಮಯನ ಪಾತ್ರೇಣ ಸತ್ಯ ಸಪೀತ ಮುಖ, ಅದು ಬಂಗಾರದ ಮುಚ್ಚಳಿಗೆ ಮುಚ್ಚಿಕೊಂಡಿದೆ ಸೂರ್ಯಮಂಡಲ, ಅದರ ಆಚೆಗೆ ದೇವರಿದ್ದಾನೆ, ಕಾಣಬೇಕಾದ. ಹಾಗಾಗಿ ಸೂರ್ಯ ಎನ್ನುವ 2 ಪದ್ಮ ಹಿಡಿದವ, ಅದಿತಿಯ ಮಗನಾಗಿ ಬಂದವ, ವಿವಸ್ವಾನ ಹೆತ್ತೊತ್ತವ, ಅವನು ನಮಗೆ ಎಲ್ಲಿ ಕಾಣಲಿಸಿದ್ದಾನೆ? ಹೇಗೆ ಹೇಳುತ್ತೆ? ಅಯ್ಯೋ, ತಲೆಯಲ್ಲಿ ಯೋಚನೆ ಮಾಡ್ತೇವೆ ಇದ್ದಾನೆ ಬರುವಾಗ. ಅವನ ಮೇಲಿನ ವಿಶೇಷವಾದಂತಹ ಚಿಂತನೆಯಿಂದ ಕಾಣುವ ಬಗೆಯಲ್ಲಿ, ಧ್ಯಾನದ ಚಕ್ಷುಸ್ಸಿನಲ್ಲಿ ಕಾಣುವುದರಿಂದ ಸೂರ್ಯನ ಗತಿಗಳನ್ನು, ಅವನ ಇರುವನ್ನು, ಅವನು ಸಂಜ್ಞಾಳ ಛಾಯಾಳ ಗಂಡನಾಗಿ, ಅಶ್ವಿನ್ಯಾದಿಗಳ ಅಪ್ಪನಾಗಿ, ಇವನ್ನೆಲ್ಲ ತಿಳಿಲಿಕ್ಕೆ ಬರ್ತದೆ. ಹಾಗೆ ಇವನ ಕಾರ್ಯವೈಖರಿಗಳು ಹೇಗಿರುತ್ತವೆ ಇದನ್ನೆಲ್ಲ ಗಮನಿಸಬೇಕು. ಹಾಗೆ ಪ್ರತ್ಯಾಸನ್ನಂ ನಿಷೀದಂತಿ ಜ್ಞೇಯಂ ಜ್ಞಾನಾಭಿಸಂಹಿತಂ ತಥಾ ಬುದ್ಧಿ ಪ್ರದೀಪೇನ ದೂರಸ್ಥಂ ಸುವ್ಯವಸ್ಥಿತಃ. ಬಹಳ ಚೆನ್ನಾಗಿ ತಲೆ ಖರ್ಚು ಮಾಡುವವರು ಅತ್ಯಂತ ದೂರದಲ್ಲಿರುವ ಸೂರ್ಯನ ಬಗ್ಗೆ ಚಿಂತನೆ ಮಾಡಿದ್ದನ್ನು, ಧ್ಯಾನದಲ್ಲಿ ಚಿಂತನೆ ಮಾಡಿದ್ದನ್ನು, ಅವಳು ಒಳ್ಳೆ ಜ್ಞಾನ ಎನ್ನತಕ್ಕಂತಹ ಕಣ್ಣಿನಿಂದ, ಬುದ್ಧಿ ಎನ್ನುವ ದೀಪದಿಂದ ಆ ದೂರದ, ನಾವೊಂದು ದೂರದ ವಸ್ತು ನೋಡಬೇಕಾದ್ರೆ ಅದರ ಮೇಲೆ ಟಾರ್ಚ್ ಹಾಕ್ತೇವೆ, ಲೈಟ್ ಹಾಕ್ತೇವೆ, ಅಲ್ಲಿವರೆಗೆ ಆಗ ಕಾಣ್ತದೆ ಅದೆಂದದು ಅಂತ. ಹಾಗೆ ನಮ್ಮದು ಬುದ್ಧಿ ಎನ್ನತಕ್ಕಂಥ ದೀಪವನ್ನಲ್ಲಿ ಕಳಿಸಿಕೊಟ್ಟಾಗ ಅಜ್ಞಾನದ ಪ್ರಕಾಶದಲ್ಲಿ ಅದು ನಮಗೆ ಅರ್ಥ ಆಗ್ತದೆ. ಹೀಗೆ ಜೀವನನ್ನು ಕಾಣದೇ ಇಲ್ಲ ಅಂತ ಹೇಳಿಕೊಂಡು ಭಗವಂತ ಇಲ್ಲೇ ಇದ್ದಾನಲ್ಲ, ಪ್ರತ್ಯಾಸನ್ನ ನಿಷಿದಂತೆ, ಬಹಳ ಹತ್ತಿರದಲ್ಲಿ ಹೃದಯ ಮಂಟಪದಲ್ಲಿ ಇರುವಾಗ ದೇವರೆಷ್ಟು ದೂರ ಇದ್ದಾನೆ ನೋಡಲಿ. ಅದರಿಂದ ತಿಳಿಯಬೇಕಾದವನನ್ನು ತಿಳುವಳಿಕೆಯ ಮೂಲಕವೇ ನಾವು ಹಿಡೀಲಿಕ್ಕೆ ಬೇಕು. ಬೇರೆ ಯಾವುದರಿಂದಲೂ ಭಗವಂತನನ್ನು ಹಿಡೀಲಿಕ್ಕೆ ಆಗುವುದಿಲ್ಲ. ಅದು ಜ್ಞಾನಸ್ವರೂಪವೂ ಹೌದು. ನಹಿ ಖಲು ಅನುಪಾಯೇನ ಕಶ್ಚಿದರ್ಥ ಅಭಿಸಿದ್ಯತೆ.
ಸಾಮಾನ್ಯವಾದ ಒಂದು ವಾಕ್ಯವನ್ನು ಅವನು ಹೇಳುತ್ತಾನೆ. ಎಂತಾದರೂ ಒಂದು ಉಪಾಯ ಇಲ್ಲದಿದ್ದರೆ ಉಪಾಯ ಮಾಡಿಕೊಂಡೇ ನಾವು ಒಂದು ವಸ್ತುವನ್ನು ಪಡಿಬೇಕಾಗ್ತದೆ. ಅವ್ರು ಹೇಳುವ ರೀತಿ ನಹಿ ಖಲು ಅನುಪಾಯೇನ, ಯಾವುದಕ್ಕೂ ಒಂದು ಉಪಾಯ ಇಲ್ಲದೇ ಇದ್ದಲ್ಲಿ ಕಶ್ಚಿದರ್ಥ ಅಭಿಸಿದ್ಧತಿ ನ, ಯಾವುದೇ ಒಂದು ಕ್ರಿಯೆ, ಒಂದು ನಮಗೆ ಬೇಕಾದಂಥ ವ್ಯವಸ್ಥೆ ಅದು ಆಗಬೇಕಾದ್ರೆ, ಸಿದ್ಧಿ ಆಗಬೇಕಾದ್ರೆ ಏನಾದರೂ ಒಂದು ಉಪಾಯದಲ್ಲಿ ನಾವು ಅದನ್ನು ಮಾಡಿಸಿಕೊಳ್ಳಬೇಕು. ಉಪಾಯದಿಂದಲೇ ಕಾರ್ಯಸಿದ್ಧಿ ಅನ್ನೋದು ಒಂದು ಮುಖ್ಯ ವಿಷಯ. ಏನಾದರೂ ದೊಡ್ಡ ಬಂಡೆಯನ್ನು ದೂಡಬೇಕು ಅಂದಾಗ ದೂಡಬೇಕು ಅಂತ ದೂಡುವುದಿಲ್ಲ ನಾವು, ಮತ್ತೇನು ಮಾಡ್ತೇವೆ, ಅದರ ಪಕ್ಕದಲ್ಲಿ ಒಂದು ಕೋಲು ಹಾಕಿ ಅದರ ಅಡಿಯಲ್ಲಿ ಒಂದು ಕಲ್ಲಿನ ಸಣ್ಣ ಗುಂಡನ್ನಿಟ್ಟು ಆ ಕೋಲನ್ನು ಒತ್ತುವ ಮೂಲಕ ಆ ದೊಡ್ಡ ಬಂಡೆಯನ್ನು ನಾವು ಸರಿಸ್ತೇವೆ, ಸನ್ನೆ ಕೋಲಿನಿಂದ ಅಂತ ಕತೆ. ಒಬ್ಬ ವಿಜ್ಞಾನಿ ಹೇಳಿದ್ನಂತೆ, ಈ ಬ್ರಹ್ಮಾಂಡ ಗೋಲವನ್ನೇ ನಾನು ಆಚೆ ದೂಡುತ್ತೇನೆ ಅಂತ. ಅದಕ್ಕೆ ನನಗೊಂದು ಉದ್ದನೆಯ ಕೋಲು ಕೊಡಿ ಹೇಳುತ್ತಾನೆ, ಅದರ ಅಡಿಯಲ್ಲಿ ಇಡ್ಲಿಕ್ಕೆ ಒಂದು ಸಣ್ಣ ಗುಂಡು ಕೊಡಿ, ಮತ್ತೆ ಮತ್ತೆ ಬ್ರಹ್ಮಾಂಡದ ಹೊರಗೆ ಹೋಗಿ ನಿಲ್ಲಿಕ್ಕೆ ನನಗೊಂದು ಜಾಗ ಕೊಡಿ ಅಂತ. ಹೌದಲ್ಲ, ದುಡ್ದು ಎಲ್ಲಿಗೆ, ಹೇಗೆ ದುಡ್ಲಿಕ್ಕೆ ಆಗ್ತದೆ? ಬ್ರಹ್ಮಾಂಡದಲ್ಲಿ ಇದ್ದುಕೊಂಡು ಬ್ರಹ್ಮಾಂಡ ದುಡ್ಲಿಕ್ಕೆ ಆಗ್ತದೆ? ಹೊರಗೆ ಹೋಗ್ಲಿಕ್ಕೆ ಬರೋದಿಲ್ಲ, ಅದನ್ನು ದುಡ್ಲಿಕ್ಕೆ ಆಗುವುದು. ಬ್ರಹ್ಮಾಂಡದ ಹೊರಗೆ ನಿಂತು ಇಡೀ ಬ್ರಹ್ಮಾಂಡ ಚೆಂಡನ್ನು ಅದು ದುಡ್ತಾನಂತೆ. ಎಲ್ಲಿಗೆ ದುಡುವುದು ಎನ್ನುವುದು ಗೊತ್ತಿಲ್ಲ ಮತ್ತೆ, ಯಾಕೆಂದ್ರೆ ಎಲ್ಲಾ ಜಾಗವನ್ನು ಕವರ್ ಮಾಡಿದ್ದು ಬ್ರಹ್ಮಾಂಡ. ಅದರ ಆಚೆಗೆ ಹೋಗ್ತಾನಂತೆ, ಅದರ ಆಚೆ ಹೋಗುವುದಂದ್ರೆ ಗೊತ್ತಿಲ್ಲ, ಬ್ರಹ್ಮಾಂಡವನ್ನು ಬಿಟ್ಟು ಹೋಗ್ಲಿಕ್ಕೆ ಬರುವುದಿಲ್ಲ ಅವನಿಗೆ. ಹೇಳಿಕೊಳ್ಳಿಕ್ಕೆ ಹೇಳ್ತಾರೆ, ಗಮ್ಮತ್ತಿದೆ. ಆತ್ಮಾರಾಧನೆಯವರು ಹೇಳಿಕೊಳ್ಳುವುದಿಲ್ಲ. ಆತ್ಮಾರಾಧನೆ ಅಂದ್ರೆ ಅವನೊಳಗಿರತಕ್ಕ ದೇವರಿಗೆ ಪೂಜೆ ಮಾಡೋದಂತೆ. ಯಾರು ಮಾಡೋದು, ಹೇಗೆ ಮಾಡೋದು, ಎಲ್ಲಿ ಮಾಡೋದು, ಅದೆಲ್ಲ ಕೇಳಬೇಡಿ, ಹೇಳಿಬಿಡುದು ನಮಗೇನು. ಬ್ರಹ್ಮಾಂಡವನ್ನು ಸನ್ನೆ ಕೋಲಿನಿಂದ ಜಾರಿಸಿ ಆಚೆ ಹಾಕಿದ ಹಾಗೆ ನಮ್ಮದು ವ್ಯಾಪಾರದ ಗೌಜಿಗಳು. ಹಾಗಾಗಿ ಹೇಳ್ತಾನೆ, ಯಾವುದಾದ್ರೂ ಒಂದು ಕಾರ್ಯಸಿದ್ಧಿ ಆಗಬೇಕಾದ್ರೆ ಉಪಾಯವನ್ನು ಅರಿಲೇಬೇಕು ನಾವು. ಬಹಳ ದೊಡ್ಡದಾದ ಅರ್ಥ ಇಲ್ಲಿದೆ. ನಹಿ ಖಲು ಅನುಪಾಯೇನ ಕಶ್ಚಿದರ್ಥ ಅಭಿಸಿದ್ಧತೆ. ಕಶ್ಚಿತ್ ಅರ್ಥ, ಕಶ್ಚಿತ್ ಅಂದರೆ ಏನಾದರೂ ಒಂದು ಅಂತ ಸಂಸ್ಕೃತದಲ್ಲಿ ಅರ್ಥ. ಇನ್ನೊಂದು ಅರ್ಥ ಕಹಚಿತ್ ಅಂದರೆ ಆನಂದಪೂರ್ಣನಾದ ಮತ್ತು ಜ್ಞಾನಸ್ವರೂಪನಾದ ಭಗವಂತ ಅಂತ ಅರ್ಥ. ಜ್ಞಾನಾನಂದ ರೂಪನು ಅಂತ ಅರ್ಥ. ಇದು ಭಗವಂತನ ಹೇಳುವ ರೀತಿ. ಭಗವಂತ ನಮಗೆ ಸಿಗಬೇಕಾದರೆ ಉಪಾಯ ಇಲ್ಲದೆ ಆಗುವುದಿಲ್ಲ. ಉಪಾಯೋ ಭಕ್ತಿರುದ್ದಿಷ್ಟ. ಭಕ್ತಿ ಎಂದರೆ ಜ್ಞಾನಪೂರ್ವಕವಾದ ಅವನ ಮೇಲಿನ ಪ್ರೀತಿ. ಒಳ್ಳೆ ತಿಳಿದು ಭಗವಂತನನ್ನು ಆಸೆ ಪಟ್ಟಿದ್ದರೆ, ಹಚ್ಚಿಕೊಂಡಿದ್ದರೆ ಅವನು ಜ್ಞಾನಾನಂದನಾದ ಭಗವಂತನನ್ನು ಪಡಿತಾನೆ. ಹೇಗೆ ಅಂತ ಒಂದು ಉದಾಹರಣೆ ಹೇಳ್ತಾರೆ ನೋಡಿ. ಸೂತ್ರಜಾಲೈಹಿ ಯಥಾ ಮತ್ಸ್ಯಾನ್ ಬದ್ಧಂತಿ ಜಲಜೀವಿನಃ ಅಂತ. ಹಗ್ಗದ ಜಾಲರಿಯಿಂದ ಅಂದರೆ ಬಲೆಯಿಂದ ಮೀನನ್ನು ಹಿಡಿದಿಲ್ವಾ, ಮೀನು ಹಿಡಿಲಿಕ್ಕೆ ಕೈಯಲ್ಲಿ ಹಾಕಿದರೆ ಅದು ಪುಸುಕ ಹಾರಿ ಹೋಗ್ತದೆ. ನೆಲದಲ್ಲಿ ಇಳಿಲಿಕ್ಕೆ ಹೋದ್ರೇನೆ ಅಲ್ಲಿಂದ ದೂರ ಹೋಗ್ತದೆ. ಎಷ್ಟು ಮೀನು ಚಕ್ಕೆ ಕೇಳಿದ್ರೆ, ಉಂಟು ಕೇಳಿದ್ರೆ ಅದಕ್ಕೆ ವ್ಯವಸ್ಥೆ ಚಂಚಲ, ಅದು ನಮ್ಮ ನೆರಳು ನೋಡಿದರೆ ಓಡ್ತದೆ. ನೀರಿಗೆ ನೆರಳು ಬಿದ್ದಾಗಲೇ ಓಡ್ತದೆ. ಅಷ್ಟದಕ್ಕೆ ಪರಿಗ್ರಹಣ ಇದೆ. ಹಾಗಿರುವ ನಾವು ಹಿಡಿಯುವುದು ಹೇಗೆ? ಅದಲ್ಲ, ನಾವು ದೂರದಲ್ಲಿ ನೆರಳು ಬೀಳೋದಾಗಿ ನಿಂತು ಒಂದು ಕೋಲಿನಲ್ಲಿ ಅದು ನೆಟ್ಟುವುದಂತೆ. ಅದು ಕೋಲಿನ ನೆರಳು ಬೀಳ್ತದಲ್ಲ ನೀರಿಗೆ, ಆಗ ಓಡ್ತದೆ. ನೀರಿನ ಮೇಲೆ ಅದು ನಿಂತಿರ್ತದ, ನೀರು ಅಡಿಯಲ್ಲೇ ಇರೋದಲ್ವ, ಆದ್ರಿಂದ ಕೋಲು ಬರುವುದು ಕಾಣುವುದಿಲ್ಲ. ಅದಕ್ಕೆ ಮಾಡಿದವರಿದ್ದಾರೆ, ಕೋಲಲ್ಲಿ ಸಿಕ್ಕಿದ್ದೆಲ್ಲ ಇಲ್ಲೇ ಅಂತಲ್ಲ, ಚೂಪಾದ ಕೋಲಿನಲ್ಲಿ ಅದು 10-50 ಇದ್ದಾಗ ಒಂದಕ್ಕೆ ಹಾಕಿದಾಗ ಹೊಡಿತ, ಒಂದು ತಪ್ಪಿಸಿಕೊಂಡು ಒಂದು ಸಿಕ್ಕಿ ಬೀಳ್ತದಷ್ಟೇ. ಆದರೆ ನಿಜವಾಗಿ ಮೀನು ಹಿಡಿಯುವ ಉಪಾಯ ಏನೋ ತಂತ್ರ ಕೇಳಿದರೆ ಬಲೆ ಹಾಕಿ ಬಿಡುವುದು. ಬಲೆ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಆಗದೆ ಅದನ್ನು ನಾವು ಬಲೆಯನ್ನು ಮತ್ತೆ ಈಚೆ ಕಡೆಯಿಂದ ಬಾಯಿ ಓಪನ್ ಮಾಡದೆ ಕ್ಲೋಸ್ ಮಾಡಿಕೊಂಡು ಮುದ್ದೆ ಎಳೆದು ಬಿಟ್ರೆ ಎಲ್ಲ ಬಂದು ಬಿಡ್ತದೆ. ಸೂತ್ರ ಜಾಲ, ಈ ಸೂತ್ರ ಅಂದರೆ ಹಗ್ಗ, ಹಗ್ಗದ ಬಲೆ. ಬಲೆಯಿಂದ ಮೀನು ಹಿಡಿಯುವ ಹಾಗೆ ನಾವು ದೇವರನ್ನು ಉಪಾಯದಿಂದ ತಿಳ್ಕೊಳ್ಬೇಕು. ಏನು ಉಪಾಯ? ಆಗ ಒಂದು ಹೇಳಿ ನಾನು ಉಪಾಯ ಅಂದ್ರೆ ಈಗ ಸೂತ್ರ ಜಾಲೈ ಅಂತಾರೆ. ಸೂತ್ರ ಅಂದರೆ ಬ್ರಹ್ಮಸೂತ್ರಗಳು, ವೇದಾಂತ ಸೂತ್ರಗಳು. ವೇದಾಂತ ಸೂತ್ರಗಳ ಜಾಲರಿಯಲ್ಲಿ ಭಗವಂತನ ಅರ್ಥ ಮಾಡಿಕೊಳ್ಳಿ. ಯಾಕೆಂದ್ರೆ ಇಲ್ಲದ್ರೆ ದೇವರು ಯಾವ ಶಬ್ದ ಹೇಳಿದ್ರೆ ಏನು ಅರ್ಥ ಆಗ್ತದೆ ಗೊತ್ತಾಗುದಿಲ್ಲ. ವಿರೋಧವಾದಂಥ ಅನೇಕ ದರ್ಶನಗಳು ನಮ್ಮ ಎದುರು ಬಂದು ಧತ್ತನೆ ಕೂತ್ಕೊಂಡು ದೇವರದು, ದೇವರಿದ್ದು, ದೇವರು ಹೀಗೆ, ದೇವರ ಹಾಗೆ ಶುರು ಮಾಡ್ತಾರೆ. ಯಾವುದು ತಿಳಿಯುವುದಂತ ಅರ್ಥ ಆಗದಿದ್ದಾಗ ಸೂತ್ರಗಳ ರಾಶಿಗಳನ್ನು ಒಟ್ಟು ಮಾಡಿಕೊಂಡು ಅದರಲ್ಲಿ ಏಕಾರ್ಥವನ್ನು ಗ್ರಹಿಸಿಕೊಂಡು ನಾವು ದೇವರ ವಿಷಯವನ್ನು, ಆನಂದಪೂರ್ಣನಾದ ಭಗವಂತನನ್ನು ನಾವು ಹಿಡಿಬೇಕು. ಹೀಗಾಗಿ ಬಹಳ ಸುಂದರವಾಗಿ ಮಾತು ಅವರು ಹೇಳಿದರು. ಹೀಗೆ ಜೀವನನ್ನು ದೇಹದಿಂದ ಭಿನ್ನನಾದ ನೆಲೆಯಲ್ಲಿ ಅವನೊಳಗೆ ನಿಂತ ಭಗವಂತನನ್ನು ಬಹಳ ಸುಂದರವಾಗಿ ಗ್ರಹಿಸಲಿಕ್ಕಿದೆ.
ಇನ್ನು ಕೆಲವು ಉಪಾಯಗಳ ಚಿಂತನೆಗಳನ್ನು ಮತ್ತೆ ಮನು ತಿಳಿಸಿಕೊಡುತ್ತಾನೆ. ಅದನ್ನು ಮತ್ತೆ ನಾವು ಸೇರಿದಾಗ ಕೇಳುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.